वंदेयं सच्चिदानंदं यदिवर्यं महामहिमेनाथसागरं सद्गुरुं प्रणतोऽस्म्यहं सदा संप्रदायज्ञं संयमीतं सदा सद्गुरुं सच्चिदानन्दं सदाचार्यं समाश्रये श्री श्री सच्चिदानंद सरस्वती महासद्गुरुभ्यो नमः श्री गुरुभ्यो नमः यस्त्वात्मरतिरेव स्यादात्मतप्तश्च मानवः आಯ್ತಾ ಆಯ್ತಾ ನೈವ ತಸ್ಯ ಕೃತೇನಾರ್ಥೋ ನಾಕೃತೆ ನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ ಕೃತೆ ಆಯ್ತನಾ ಕೃತೆ ಮಾಡ್ತಾ ಇದ್ದಾನೆ ಆಗಿದೆ ನೈವ ಹೇಗೆ ಸಂಧ್ಯೆ ಹಾ ನನ್ನ ಹೇಳಿದಿಲ್ಲ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯಃ ಕೃತೇನ ಅರ್ಥ ತಸ್ಯ ನಾಸ್ತಿ ಕೃತೇನ ಇತ್ಯುಕ್ತೆ ಅನುಷ್ಠಿತೇನ ಅನುಷ್ಠಿತೇನ ಕರ್ಮಣ ಇದಾಗ ಕರ್ಮದಿಂದ ಅವನಿಗೆ ಏನು ಆಗಬೇಕಾಗಿಲ್ಲ ಒಂದು ಮಾಡದೇ ಇದ್ದದ್ರಿಂದ ಅವನಿಗೆ ಆಗುವ ನಷ್ಟವೂ ಏನೂ ಇಲ್ಲ ಅಕೃತೇನ ಕಶ್ಚನ ನಷ್ಟಮ ನಾಶಃ ನಾಸ್ತಿ ಅಸ್ಯ ಈ ಜ್ಞಾನಿಗೆ ಸರ್ವಭೂತೇಷು ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲಾ ಭೂತಗಳಲ್ಲೂ ಅರ್ಥವ್ಯಪಾಶ್ರಯ ಕಶ್ಚನ ಒಂದು ಪ್ರಯೋಜನ ಆಶ್ರಯಿಸಿಕೊಳ್ಳುವುದು ಇಲ್ಲೇ ಇಲ್ಲ ಇಂಥ ಪ್ರಯೋಜನಕ್ಕಾಗಿ ಇಂಥದ್ದು ಈ ಪ್ರಯೋಜನ ಅಂದ್ರೆ ಏನೋ ಸುಖ ಪ್ರಯೋಜನ ಸುಖ ಅವನೇ ಆಗ್ಬಿಟ್ಟಿದ್ದಾನೆ ಸ್ವಯಂ ಸುಖ ಸ್ವರೂಪ ಆಗ್ಬಿಟ್ಟಿದ್ದಾನೆ ಸುಖ ಸ್ವರೂಪನಾದವನಿಗೆ ಇನ್ನೇ ಹೊರಗಿನಿಂದ ಸುಖ ಬರಬೇಕು ಇವನು ಹಿರಣ್ಯಗರ್ಭನಿಗೆ ಅವನಿಗೆ ಏನೋ ಆಗ್ಬೇಕಾದ್ರೆ ಹಿರಣ್ಯಗರ್ಭನಿಗೂ ಇವನೇ ಆತ್ಮ ಆಗ್ಬಿಡ್ತಾನೆ ಹಿರಣ್ಯಗರ್ಭನ ಕ್ಯಾರೇನಲ್ಲ ಇಂದಾದಿಗಳಂತೂ ಬಿಗಿದಿಲ್ಲ ಅಕ್ಕಕ್ಕೆ ಇಟ್ಕೊಳ್ಳಲ್ಲ ಆತ್ಮ ಶೇಷಾಂಶ ಭವತಿ ಅಂತ ಶ್ರುತಿ ನೈವ ತಸ್ಯ ಪರಮಾತ್ಮ ರತೇಹೇ ಕೃತೇನ ಕರ್ಮಣ ಅರ್ಥಃ ಪ್ರಯೋಜನಮಸ್ತಿ ತಸ್ಯಾನ ಪರಮಾತ್ಮ ರತೇಃ ಪರಮಾತ್ಮನಲ್ಲಿಯೇ ರತಿ ಪ್ರೀತಿ ಆರಮಣ ಆಕ್ರೀಡ ಅಲ್ಲಿಯೇ ಮುಳುಗಿರುವನು ತತ್ಸ್ವರೂಪಾನುಸಂಧಾನ ಅದೇ ನಾನಾಗಿದ್ದ ಅನುಸಂಧಾನ ಕ್ರಿಯೆ ಅಲ್ಲ ಅದು ನಾನು ಅಂತ ನಾವು ಜಪ ಮಾಡ್ತಿದೀವ ನಾನು ನಾವೇನಾದ್ರು ಭಾವನೆ ಮಾಡ್ತೀವ ನಾನು ಹೇಗೆ ಸಾಧ್ಯ ಈ ಕಲ್ಪಿತ ನಾನು ಹೋಗಿ ಪರಮಾರ್ಥವಾದ ನಿಂತು ಬಿಡ್ತಾನೆ ಅದೇ ಸ್ವಭಾವ ಬಿಡುತ್ತೆ ಅದು ಮಾಡೋದಲ್ಲ ಅದು ಆಗೋದಲ್ಲ ಅದೇ ಇರೋದು ಅದಾಗೋದು ಗುರುತಿಸ್ಕೊಳ್ತಾನೆ ಹಾಗಿದ್ದ ಅವನು ಅದು ಸತ್ಯ ಅನ್ಕೊಂಡು ಅದರ ಮುಂದೆ ಎಲ್ಲವೂ ಬಾಧಿತವಾಗ್ಬಿಡುತ್ತೆ ಅದು ಒಂದೇ ಉಳಿಯುತ್ತೆ ಎಲ್ಲವೂ ಹುಸಿಯಾಗ ಆಗ್ಬಿಡೋದ್ರಿಂದ ಆ ಪರಮಾತ್ಮನೇ ರಚನ ಪರಮಾತ್ಮನೇ ಕಲ್ಪಿತನಲ್ಲ ಆತ್ಮ ಅಂತ ಪರಮಾತ್ಮನೇ ಚಕ್ಕ ಗದಾ ಬಿಡಿ ಅವರ ಆತ್ಮ ಪರಮಾತ್ಮ ಅಂತ ಅವರ ನಿಕೃಷ್ಟ ಅಂತ ದೇಹೇಂದ್ರಿಯ ಮನೋಬುದ್ಧಿ ಆತ್ಮ ನಿಕೃಷ್ಟ ಆತ್ಮ ಇದೆಲ್ಲ ಬಾಧಿತವಾದ ಇದೆಲ್ಲವನ್ನು ಅಳಿಸಿದ್ದ ಹಾಕಿರುವ ಒಂದು ಅನುಭವ ಇದೆಯಲ್ಲ ಅದು ಪರಮಾತ್ಮ ಹೆಚ್ಚಿನ ಆತ್ಮ ಅದರಲ್ಲೇ ರಚನಾದವನು ಅಂದ್ರೆ ಅದರಲ್ಲೇ ಮುಗಿದವನು ಅದೇ ತಾನು ಅಂದ್ಕೊಂಡವನು ಅಂಥವನಿಗೆ ಮಾಡಿದ ಕರ್ಮದಿಂದ ಆಗಬೇಕಾದದ್ದು ಏನೂ ಇಲ್ಲ ಪ್ರಯೋಜನ ಅಂದ್ರೆ ಏನೋ ಸುಖ ಒಂದು ಮೊಬೈಲ್ ತಗೊಂಡ್ರೆ ಏನೋ ಸುಖ ಕಾರ್ ತಗೊಂಡ್ರೆ ಏನೋ ಸುಖ ಅದು ಆಭರಣ ತಗೊಂಡ್ರೆ ಸುಖ ಆ ರೀತಿ ಯಾವ್ದು ನಮ್ಗೆ ಏನೂ ಆಗ್ಬೇಕಾಗಿಲ್ಲ ಅರ್ಥ ಪ್ರಯೋಜನವು ಅವನಿಗೆ ಏನೂ ಇರುವುದಿಲ್ಲ ಹಾಗಾದ್ರೆ ಅಷ್ಟು ತರಹಿ ಅಕೃತೇನ ಅಕರಣೇನ ಪ್ರತ್ಯವಾಯಾಖ್ಯ ಅನರ್ಥ ಸರಿ ಹಾಗಾದ್ರೆ ಇದರಿಂದ ಏನು ಆಗ್ಬೇಕಾಗಿಲ್ಲ ಮಾಡದೇ ಇದ್ದದ್ರಿಂದ ಅನರ್ಥ ಅಂತ ಒಂದು ಆಗ್ಬೋದಲ್ಲ ಅದು ಎರಡು ತರಹ ಬರೋ ಗೇನ್ ಹೋಗೋದು ಬರಬಾರ್ದಾಗಿರೋ ಇದನ್ನ ಬಂದ್ಬಿಡೋದು ಅದು ನ್ಯಾಯವಾಗಿ ಬರೋದು ಒಂದು ಇಲ್ಲ ಮಾಡದೇ ಇರೋದ್ರಿಂದ ಲೋಕ ಒಪ್ಕೊಂಡ್ಬಿಟ್ಟಿದ್ದಾರೆ ಲೋಕದಲ್ಲಿ ನೋಯ ಅಸಾಧುನ ಕರ್ಮಣ ನೀನು ಕೃತಾಕೃತಿ ತಪತಃ ಅನ್ನೋ ಭಾಷ್ಯಕಾರ ಬಂದಿದ್ದಾರೆ ಅಲ್ಲಿ ಅಕೃತಾನ ಅಂದ್ರೆ ಪ್ರತ್ಯವಾಯ ಮಾಡದೇ ಪ್ರತ್ಯವಾಯ ಬರುತ್ತೆ ಧರ್ಮಶಾಸ್ತ್ರ ಹೇಳಿರಲ್ಲ ಅದನ್ನ ಒಪ್ಕೊಂಡು ಮಾಡಿದ್ರೆ ಒಟ್ಟು ಮಾಡದೇ ಇರೋದ್ರಿಂದ ಒಂದು ಪ್ರತ್ಯವಾಯ ಎಂಬ ಹೆಸರಿನ ಒಂದು ಅನರ್ಥ ದೋಷ
ಅದಾದ್ರೂ ಅವನು ಆಗ್ಲಿ ಅದು ಬರುತ್ತೆ ಒಪ್ಕೊಂಡ್ಬಿಡ್ಬೋದಲ್ಲ ಅಂತ ಕೇಳಿದ್ರೆ ಅಲ್ಲಿ ವಾಕ್ಯ ಹಾಕ್ಬೇಕು ನಾನಾಗೆ ಪ್ರಕೃತಿಯೇನ ಇಹ ಲೋಕೆ ಕಶ್ಚಿದ ಪ್ರತ್ಯವಾಯ ಪ್ರಾಪ್ತಿರೂಪ ಆತ್ಮಹಾನಿಲಕ್ಷಣೋ ವಾ ನೈವ ಅಸ್ತಿ ಪ್ರಕೃತಿಯೇನ ಮೂಲದ ಅಂದ್ರೆ ಇಹಲೋಕೆ ಕಶ್ಚಿದ ಅದಕ್ಕೆ ಬರೀಲೇ ಭಾಷೆನವರು ಮಾಡದೇ ಇರುವುದರಿಂದ ಅಂತ ಅರ್ಥ ಮಾಡಬೇಕಾದದ್ದನ್ನು ಮಾಡದೇ ಇರುವುದರಿಂದ ಸಂಧ್ಯಾ ಇರಬಹುದು, ದೇವ್ರ ಪೂಜೆ ಇರ್ಬೋದು, ಶ್ರಾದ್ದಾದಿಗಳಿರ್ಬೋದು, ನೈಮಿತ್ತಿಕವಾದಂತಹ ಗೋಕುಲಾಷ್ಟಮಿ, ಶಿವರಾತ್ರಿ, ಇದು ಗೌರಿ ಗಣೇಶ ಅಥವಾ ಇನ್ನೇನು ಸಂಕ್ರಾಂತಿ, ಗ್ರಹಣಾದಿ ಆಚರಣೆ ಯಾವುದನ್ನು ಮಾಡಲಿಲ್ಲಪ್ಪ. ಅದರಿಂದ ಪ್ರತ್ಯವಾಯ ಪ್ರಾಪ್ತಿ ರೂಪವಾದ ಪ್ರತ್ಯವಾಯ ಪಡ್ಕೊಳ್ಳೋದು ಅನ್ನೋ ರೂಪವಾದ ತನಗೇನೋ ಕೊರತೆ ಆಗುದು. ಆತ್ಮಹಾನಿ ಶಬ್ದಕ್ಕೆ ಅರ್ಥ ಆತ್ಮನೋ ಹಾನಿ, ಆತ್ಮಹಾನಿ, ಆತ್ಮನಃ ಹಾನಿ ಅಂದ್ರೆ ಆತ್ಮನೇ ಹೋಗೋದು ಅಥವಾ ಆತ್ಮನದು ಹೋಗೋದು ಅಷ್ಟೇ. ತಾನೇ ಇಲ್ಲ ಅಂತ ಆಗೋದು, ತಾನೇ ನಾಶವಾಗೋದು, ತಾನೇ ಅಯ್ಯೋ ಆಯ್ತು ಸರ್ವಸ್ವ ನಾನೇ ಇಲ್ಲ ಅಂತ ಆಗ್ಬಿಟ್ಟೆ ಆ ರೀತಿ ಆಗಲ್ಲ. ತಂದು ಹೋಗೋದು ಒಂದು ಇಲ್ಲ, ತನಗೆ ಸಂಬಂಧಪಟ್ಟದ್ದು ಇಲ್ಲ, ಸ್ವರೂಪಕ್ಕೂ ಕೊರತೆ ಇಲ್ಲ, ತನಗೆ ಸಂಬಂಧಪಟ್ಟದ್ದು ಹೋಗತ್ತೆ ಅನ್ನೋದು ಅವನಿಗಿಲ್ಲ ಅವನ ಕಡೆಯಿಂದ. ಆತ್ಮಹಾನಿ ಆ ಪ್ರಕಾರದ ಲಕ್ಷಣ ಅಂದ್ರೆ ಆ ಟೈಪು, ಆ ಪ್ರಕಾರದ್ದಾಗಿರುವ ಒಂದು ಅನರ್ಥ ಅನ್ನೋದು ಅವನಿಗೆ ನೈವ ಅಸ್ತಿ, ಇಲ್ಲವೇ ಇಲ್ಲ ಅವನಿಗೆ. ಆ ಅನರ್ಥ ಅನ್ನೋದು ಅವನಿಗೆ ಆಗೋದೇ ಇಲ್ಲವೇ ಇಲ್ಲ. ಅಸ್ತಿ ಸರ್ವಭೂತೇಶೋ ಬ್ರಹ್ಮಾದಿ ಸ್ಥಾವರಾಂತೇಶು ಭೂತೇಶೋ ಕಶ್ಚಿದರ್ಥ ವ್ಯಪಾಶ್ರಯ. ನಮಗೆ ಇಲ್ಲಿ ಒಂದು ವಾಕ್ಯ ಹಾಕ್ಬೇಕು, ಆಮೇಲೆ ವ್ಯಪಾಶ್ರಯಕ್ಕೆ ಅರ್ಥ ಪ್ರಯೋಜನ ನಿಮಿತ್ತ ಕ್ರಿಯಾ ಸಾಧ್ಯ ವ್ಯಪಾಶ್ರಯ ವ್ಯಪಾಶ್ರಯಣಂ ಆಲಂಬನಂ ಅದಕ್ಕೆ ಅರ್ಥ. ವ್ಯಪಾಶ್ರಯ ಅದಕ್ಕೆ ಅರ್ಥ ಅಲ್ಲಿ ಮುಂದಕ್ಕೆ. ಇವನಿಗೆ ಅಂದ್ರೆ ಈ ಜ್ಞಾನಿಗೆ ಎಲ್ಲಾ ಭೂತಗಳಲ್ಲೂ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸ್ಥಾವರಾಂತವಾದ ಸಮಸ್ತ ಭೂತಗಳಲ್ಲೂ ಆ ವಿಷಯದಿಂದ ಸಪ್ತಮಿ ಅವಳ ವಿಷಯದಲ್ಲಿ ಏನೋ ಒಂದು ಆಶ್ರಯಿಸ್ಕೊಂಡು ಇವಾಗ ಹೋಗ್ಬೇಕು, ಏನೋ ಒಂದು ಅಡ್ರೆಸ್ ಚೇಂಜ್ ಮಾಡಿಸ್ಕೊಬೇಕು, ಯಾರನ್ನೋ ಅವ್ರಿಗೆ ಅನುಸರಣೆ ಮಾಡ್ಬೇಕು, ಅವ್ರು ಕಾಯ್ಬೇಕು, ಅವಾಗ ಈಗ ಬರ್ಬೇಡಿ ಇನ್ನೊಂದ್ಸಲ ಬರೀತಾರೆ, ಇನ್ನೊಂದ್ಸಲ ಹೋಗ್ಬೇಕು, ಅವ್ರು ಮಾಡುವವರೆಗೂ ಅವಲಂಬನೆ ಇರುತ್ತೆ. ಆದ್ರೆ ಯಾರನ್ನು ಅವಲಂಬಿಸ್ಕೊಳ್ಳೋದು ಯಾರು ಏನು ಆಗದೆ ಅದು ಏನು ತೊಂದರೆ ಇಲ್ಲ ಅಂತ. ವಾಸ್ತವವಾಗಿ ನಮಗೂ ಏನು ತೊಂದರೆ ಇಲ್ಲ ಆಗದೆ ಹೋದ್ರೆ ಅಜ್ಞಾನದಿಂದ ಅದು ಇಲ್ಲದೆ ಹೋದ್ರೆ ನಮ್ಗೆ ಆಗಲ್ಲ ಅನ್ನೋ ಭ್ರಾಂತಿ ಇದೆಯಲ್ಲ, ಅದಕ್ಕೆ ನಾವು ಸಿಕ್ಕಾಕೊಳ್ತಾ ಇದೀವಿ. ನಮಗೆ ಅದು ಆಗದೆ ಹೋದ್ರೆ ಅದು ಇಲ್ಲದೆ ಹೋದ್ರೆ ಏನು ಇಲ್ಲ ಅನ್ನೋ ತೀರ್ಮಾನ ಮಾಡ್ಕೊಂಡ್ರೆ ಏನು ಆಗಲ್ಲ. ಎಂತ ಆಗತ್ತೆ ಎಂಬುದು ಇದು ಇಲ್ಲ, ಆಗದೇ ಇಲ್ಲ. ಏನಾಗತ್ತೆ ಅಂತಂದ್ರೆ ಎಂಥದ್ದು ಆಗಲ್ಲ. ಆ ಭೂತಗಳಲ್ಲಿ ಅರ್ಥನ ಪ್ರಯೋಜನ, ಅದನ್ನು ವಿ ಅಪ ಆಶ್ರಯ, 3 ಪದ ಇದೆ, 2 ಉಪಸರ್ಗ 1 ಕ್ರಿಯಾಪದ. ಅಂದ್ರೆ ಪ್ರಯೋಜನ ನಿಮಿತ್ತ ಕ್ರಿಯಾ ಸಾಧ್ಯ ವ್ಯಪಾಶ್ರಯ ವ್ಯಪಾಶ್ರಯಣಂ ಆಲಂಬನಂ. ಪ್ರಯೋಜನ ನಿಮಿತ್ತವಾಗಿ ಇಂಥದ್ರಲ್ಲಿ ಆಗ್ಬೇಕು, ಒಂದು ಈ ಕೆಲಸ ಆಗ್ಬೇಕು, ಇದೊಂದು ಅನುಕೂಲ ಆಗ್ಬೇಕು, ಇದನ್ನು ಕಟ್ಕೋಬೇಕು, ಇದು ಮಾಡ್ಕೋಬೇಕು, ಹಾಗೆ ಹೀಗೆ ಅಂತ ಮನುಷ್ಯರಿಗೆ ಅಜ್ಞಾನಿ ಆದವರಿಗೆ ಪ್ರತಿಯೊಂದೂ ಪ್ರಯೋಜನದ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಪ್ರಯೋಜನವಿಲ್ಲದೇನೆ ಏನನ್ನು ಯಾರು ಮಾಡಲ್ಲ. ಎಲ್ಲಿ ಹೋಗ್ಬೇಕಾದ್ರೂ ಏನ್ ಮಾಡ್ಬೋದು ಪ್ರಯೋಜನ ಇಟ್ಕೊಂಡೇ ಮಾಡೋದು. ಆ ನಿಮಿತ್ತವಾಗಿ ಒಂದು ಕ್ರಿಯೆಯಿಂದ ಉಂಟಾಗಬೇಕಾದ ಅವಲಂಬನೆ, ಸಪೋರ್ಟ್, ಆಶ್ರಯ ಅನ್ನೋದು ಇವನಿಗೆ ಇಲ್ಲ. ಇವನಿಗೆ ಯಾರಿಂದ ಏನಾಗುತ್ತೆ ಒಬ್ಬನೇ ಒಂದ್ ರೀತಿ ಹೇಳೋದಾದ್ರೆ ಮಧು ರೂಪವನ್ನು ದಾಟ್ಬಿಟ್ಟಿದ್ದಾನೆ. ಉಪಕಾರ ಭಾವ ದಾಟೋದು ಅಜ್ಞಾನಿಗಳೆಲ್ಲರಿಗೂ ಉಪಕಾರಕ ಭಾವ ಇದೆ, ಅದು ಮಧು ರೂಪ ಇದ್ದೇ ಇದೆ. ಇವು ಸ್ವಯಂ ಮಧು ಸ್ವರೂಪ ಆಗ್ಬಿಟ್ಟಿದ್ದಾನೆ. ಇವರಿಗೆ ಉಪಕಾರಕ ಅಂತ ಇಲ್ವೇ ಇದೆ. ಪರಮಾರ್ಥ ಸ್ವರೂಪದಲ್ಲಿ ನೆಲೆ ನಿಂತು ಅದೇ ತಾನು ಎಂಬುದನ್ನ ಕ್ಯಾರಿ ಮಾಡ್ತಾ ಅಲ್ಲೇ ಕಂಚಿತ್ ಭೂತ ವಿಶೇಷಮಾಶ್ರಿತ್ಯ ಅಸಾಧ್ಯ ಕಶ್ಚಿದ್ ಅರ್ಥ ಅಸ್ತಿ ಏನ ತದರ್ಥ ಕ್ರಿಯಾ ಅನುಷ್ಠೇಯ ಸ್ಯಾತ್. ಕಿಂಚಿತ್ ಇಂದ ಏನಾಗ್ತಿತ್ತು, ಕಂಚಿತ್ ಇಂದ ಏನಾಗುತ್ತೆ. ಯಾಕೆ ಕಂಚಿತ್ ಹಾಕಿದ್ರು, ಕಿಂಚಿತ್ ಹಾಕಿದ್ರೆ ಏನಾಗ್ತಿತ್ತು ಭಾಷೆಗಾರರು. ಅಲ್ಲ ಕಂಚಿತಿಗೂ ಕಿಂಚಿತಿಗೂ ವ್ಯತ್ಯಾಸ ಇದೆ, ಅರ್ಥ ವಿಷಯ. ಎರಡು ಕಂಚಿತು ಕಿಂಚಿತು ಯಾವುದೋ ಒಂದು ಅಂತ ಅರ್ಥ. ಕಿಂಚಿತಿಗೂ ಕಂಚಿತಿಗೂ ಅರ್ಥದ ವ್ಯತ್ಯಾಸ ಅಲ್ಲ. ಅದು ಕಾಂಟೆಕ್ಸ್ಟ್ ಅಲ್ಲೇ ಬನ್ನಿಮ್ಮ. ಇಲ್ಲಿ ಏನು ಭೂತ ವಿಶೇಷ ಪುಲ್ಲಿಂಗವಾದ್ರಿಂದ ಕಂಚಿತ್ ಹಾಕಿದ್ರು, ಬರೀ ಭೂತಂ ಹಾಕಿದ್ರೆ ಕಿಂಚಿತ್ ಭೂತಂ ಹಾಕ್ತಿದ್ರು. ಕಿಂಚಿತ್ ಭೂತಂ ಯಾವ್ದ ಕಿಂಚ ವಿಶೇಷ ಪುಲ್ಲಿಂಗ ಆದ್ರಿಂದ ಕಂಚಿತ್ ಹಾಕಿದ್ರು.
ಗ್ಯಾಪ್ ಮಾಡುವ ಅದು ಭಾಷೆ. ಅದು ಕಾಚಿತ್ ಕಂಚಿತ್ ಕಿಂಚಿತ್. ಕಾಚಿತ್ ಅಂದ್ರೆ ಕಾಚಿತ್ ದೇವತಾಂ ಕಾಚಿತ್ ಕ್ರಿಯಾಂ ತೆಗೆದು ಅದು ಲಿಂಗ ಯಾವ್ದೋ ಆ ಲಿಂಗ ತಕ್ಕಾಗಿ ಬದಲಾವಣೆ ಆಯ್ತು. ಈಗ ಬರೆಯಾಗ್ತಾ ಇದೆ. ಒಂದು ಭೂತ ವಿಶೇಷ ಭೂತಸ್ಯ ವಿಶೇಷ ಭೂತ ವಿಶೇಷ ಅಂತ ಭೂತಾನಾಂ ವಿಶೇಷ. ಒಂದಾನು ಗೊತ್ತಾದ ಪ್ರಾಣಿ ಗೊತ್ತಾದ ವ್ಯಕ್ತಿ ಆ ವಿಶೇಷವನ್ನ ಆಶ್ರಯಿಸಿಕೊಂಡು ಏನೋ ಒಂದು ಪಡ್ಕೋಬೇಕಾದ್ದು ಅಸಾಧ್ಯವಾದದ್ದು ಏನೋ ಒಂದು ಅರ್ಥ ಪ್ರಯೋಜನ ಅನ್ನೋದು ಇವನಿಗೆ ಇಲ್ಲ, ನಾಸ್ತಿ. ಏನ ಹಾಗಿದ್ದಿದ್ರೆ ಇಂಥ ಪ್ರಯೋಜನ ಆಗ್ಬೇಕಪ್ಪ, ಯಾರನ್ನ ಆಶ್ರಯಿಸ್ಬೇಕು, ಇಲ್ಲ MLA ಆಶ್ರಯಿಸ್ಬೇಕು, ಇಲ್ಲ ಯಾವುದೋ ಅಧಿಕಾರಿಗಳನ್ನ ಆಶ್ರಯಿಸ್ಕೋಬೇಕು, ಇನ್ಯಾವುದೋ ಒಂದು ವ್ಯಕ್ತಿಗಳ ಆಶ್ರಯಿಸ್ಬೇಕು ಇದ್ದೇ ಇರುತ್ತೆ ಮನುಷ್ಯನಿಗೆ. ಪ್ರಯೋಜನದ ಅಪೇಕ್ಷೆ ಬಂದ್ ಕೂಡ್ಲೇನೆ ಅವನು ಅಧೀನ ಆಗ್ಬಿಡ್ತಾನೆ, ಕೀಳಾಗ್ಬಿಡ್ತಾನೆ. ಯಾವಾಗ ನಿಮ್ಗೆ ಬೇಕು ಅನ್ಕೊಳ್ಳೇನೆ ಅದು ನಿನ್ನನ್ನ ಕೀಳು ಮಾಡಿಯೇ ಮಾಡತ್ತೆ. ಆಸೆ ಇದೆಯಲ್ಲ ಮನುಷ್ಯನ ದಾಸನ ಮಾಡ್ಬಿಡತ್ತೆ. ಆಶೆಯ ಸ್ವಭಾವವೇ ಆಶಾಯಾಹ ಯೇ ದಾಸಾಹ ತೇ ದಾಸಾ ಸರ್ವಲೋಕಸ್ಯ. ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ. ಈ ಲೋಕವೇ ಒಂದು ದಾಸ ಆಗ್ಬಿಡುತ್ತೆ. ಆಶೆಗೆ ದಾಸನಾದ್ರೆ ಲೋಕಕ್ಕೆಲ್ಲ ದಾಸ. ಹಾಗೆ ಜಗದ್ಗುರು, ಜಗತ್ತಿಗೆಲ್ಲ ಗುರು, ಜಗತ್ತೆಲ್ಲ ಗುರು. ಜಗತ್ತೆಲ್ಲ ಗುರು, ಜಗದ್ಗುರು ಹೌದು. ಜಗತ್ತಿಗೆಲ್ಲ ಗುರು, ಜಗದ್ಗುರು ಹೌದು. ಯಾವ ರೀತಿ ಜಗದ್ಗುರುಗಳು ಕೇಳ್ಬೇಕು ಅವರನ್ನ. ಒಂದಾನು ಭೂತ ವಿಶೇಷವನ್ನು ಆಶ್ರಯಿಸಿಕೊಂಡು ಸಾಧಿಸಬೇಕಾದ ಪ್ರಯೋಜನ ಅನ್ನೋದು ಅವನಿಗೆ ಏನು ಇರುವುದಿಲ್ಲವಾದ್ದರಿಂದ ಅವನು ಅದನ್ನು ಆಶ್ರಯಿಸ್ಕೊಳ್ಳಲ್ಲ. ಹಾಗೆ ಏನಾದ್ರು ಇದ್ದಿದ್ರೆ ಅದಕ್ಕೋಸ್ಕರ ಒಂದು ಕ್ರಿಯೆ, ಒಂದು ಕರ್ತವ್ಯ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಆಗುತ್ತಿತ್ತು. ಏನಾದ್ರು ಹಾಗಿದ್ದಿದ್ದರೆ ಅಂತ ಆಗುತ್ತಿತ್ತು. ಅದಿಲ್ಲವಾದ್ರಿಂದ ಅವನು ಏನನ್ನು ಆಶ್ರಯಿಸ್ಕೊಳ್ಳಲ್ಲ. ನತ್ವಂ ಏತಸ್ಮಿನ್ ಸರ್ವತಃ ಸಂಪ್ರತೋದಕ ಸ್ಥಾನೀಯೇ ಸಮ್ಯಕ್ ದರ್ಶನೇ ವರ್ತಸೆ. ನೀನಾದರೋ ಅಂತ ತು ನತ್ವಂ, ತು ಅಮ್ಮಲ್ಲ, ತ್ವಂ ಅಂತ ಅರ್ಥ. ನೀನಾದರೋ, ನೀನು ಅಂದ್ರೆ ಅರ್ಜುನ ಅಂದ್ರೆ ನೀನು ಈ ಎಲ್ಲಾ ಕಡೆಯಲ್ಲೂ ನೀರಿರ್ತಕ್ಕಂಥ ದೊಡ್ಡ ಜಲಾಶಯದ ಪ್ರಯೋಜನ, ಎಲ್ಲಾ ಪ್ರಯೋಜನ ಅಡ್ಕೋಗುತ್ತಲ್ಲ. ಪಾಪಿ ಕೂಪ ತಡಾಗಾದಿ ಪ್ರಯೋಜನವೆಲ್ಲ ದೊಡ್ಡ ಜಲಾಶಯದಲ್ಲಿ ಅಡ್ಕೋಗುತ್ತೆ. ಸಣ್ಣ ಬಡ ಕೆರೆ, ಕುಂಟೆ, ಬಾವಿ, ಈ ಕಾಲುವೆ, ಈ ಇಂದಿನ ಎಲ್ಲಾ ಪ್ರಯೋಜನವು ದೊಡ್ಡ ಡ್ಯಾಮ್ ಹಿಂದ್ಗಡೆ ಇರ್ತಕ್ಕಂಥ ನೀರೆಲ್ಲ ಹೇಗಾಗುತ್ತೋ ಹಾಗೆ ಆತ್ಮಜ್ಞಾನದ ಸುಖದಲ್ಲಿ ಎಲ್ಲ ಅಗ್ನಿಹೋತ್ರಾದಿ ವಿಶ್ವವೇದಾಂತ ಕರ್ಮವಾಗಲಿ, ಲೌಕಿಕವಾದ ಎಲ್ಲಾ ಕರ್ಮ ಪ್ರಯೋಜನವೂ ಅದ್ರಲ್ಲಿ ಅಡ್ಕೋಬಾರ್ದು. ಆದಾಗ್ಲೇ ನೀನಿಲ್ಲ. ಸರ್ವತಃ ಸಂಪ್ರತೋದಕ ಸ್ಥಾನೀಯವಾದ ಸಮ್ಯಕ್ ದರ್ಶನದಲ್ಲಿ ನೀನು ಇರುವುದಿಲ್ಲ. ಆದ್ರಿಂದ ನೀನೇನ್ ಮಾಡ್ಬೇಕು ಗೊತ್ತಾ? ತಸ್ಮಾದಸಕ್ತ ಸತತಂ ಕಾರ್ಯ ಅಲ್ವಾ? ಯಾಕೆಂದ್ರೆ ಈ ಅಂದ ಆಯ್ತಿನ ಆಗಲ್ಲಿ ಇಲ್ಲ ಅಂದ ಮಾಡು ಅಂದ. ಯಾವಾಗ ಮಾಡ್ದ ಅವನು? ಸಂಬಂಧ ಹೌದು. ಅಷ್ಟೇ. ಅದೇ ಸಮಾಚಾರ ಏಕವಿಷಯ ಇದೆಯಲ್ಲ, ಸಮಾಚಾರ ಹಾಡು. ಹಾಗಾಗಿ ಅದು ನಿಂಗೆ ಅಸಕ್ತಾಗಿ ಕರ್ಮ ಮಾಡು ಅಂತ ಹೇಳಿದ್ರಿಂದ ನಿನಗೆ ಮಾಡೋದಲ್ಲೇ ನಿಂಗೆ ಯೋಗ್ಯತೆ ಇರೋದು. ಅಂತ ಒಂದು ಪ್ರಯೋಜನ ಇದನ್ನ ಆಗತ್ತೆ ಅಂತ. ಆದ್ರಿಂದ ಭಾಷ್ಯಕಾರ ವಿಶೇಷ ಕೆಲಸ ಇದ್ದೇ ಇದೆ. ಅದು ಶ್ಲೋಕಗಳಿಗೆ ಸಂಬಂಧ ತೋರಿಸೋದು, ಶ್ಲೋಕಗಳಿಗೆ ಪದಾಂತರ ತೋರಿಸೋದು, ಆ ಪದಗಳ ವಿವರಣೆ ಮಾಡೋದು. ಮೂಲಸ್ಥಂ ಪದಮಾದಾಯ ಭಾಷ್ಯ ಮೂಲಾನುಸಾರಭಿ ಸೂತ್ರೈರ್ ಮೂಲಾನುಸಾರಭಿ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದೋ. ಭಾಷ್ಯಕ್ಕೆ ಲಕ್ಷಣ ಹಾಗೆ ಹೇಳ್ತಾರೆ. ಮೂಲಸ್ಥಂ ಸೂತ್ರಸ್ಥಂ ಪದಮಾದಾಯ ಸೂತ್ರೈರ್ ಮೂಲಾನುಸಾರಭಿ ಸ್ವಪದಾನಿ ಚ ವರ್ಣ್ಯಂತೆ. ಸೂತ್ರಂ ಸೂತ್ರಕ್ಕೆ ಡೆಫಿನೇಷನ್, ಭಾಷ್ಯಕ್ಕೆ ಡೆಫಿನೇಷನ್ ಕೊಡ್ತಾರೆ. ಸೂತ್ರಕ್ಕೆ ಡೆಫಿನೇಷನ್ ಅಲ್ಪಾಕ್ಷರ ವಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ. ಹಾಗಿರುವಂತಹ ಸ್ಥಿತಿ ಇದನ್ನ ಪಡಿತೀಯೋ ಅದ್ರ ಇದನ್ನ ಮಾಡು ಅಂತ. ಅವನಿಗೆ ಮಾಡಿದ್ರಿಂದ ಏನು ಆಗ್ಬೇಕಾಗಿಲ್ಲ ಅಂತನ್ನಲ್ಲ, ಅಂಥ ಸ್ಥಿತಿ ಪಡಿಬೇಕಾದ್ರೆ ನೀನು ಹೀಗಿರ್ಬೇಕು. ನೀನ್ ಹೀಗಿದ್ದೇವನ ಕರ್ಮ ಸಮಾಚಾರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ.
ಪುರುಷಃ ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ವ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ ತಸ್ಮಾತ್ ಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತಃ ಹಿ ಅಚರನ್ ಆಚರನ್ ಆಚರನ್ ಕರ್ಮ ಪರಂ ಆಚರಣೆಯಿಂದ ಏನಾಗ್ತಿತ್ತು ಆಚರಣೆ ಮಾಡಿದ್ದು ಪರಂ ಆಪ್ನೋತಿ. ಅಲ್ಲ ಯಾರು ಬಂದಿರೋದು ಬಂದಿದ್ರೆ ಸ್ವಲ್ಪ ಸಿಗತ್ತಾ ಇದೆಯಮ್ಮ. ಪರಂ ಆಪ್ನೋತಿ ಪುರುಷ ಹೇಗೆ ಪುರುಷ ಭವ ಅಲ್ಲ ಏನ ಏನಂದ ಅವನು ಪುರುಷ ಭವನನ್ನ ಅಮರಕೋಶ ಪುರುಷ ಪುರುಷ ಪುಮಾನತ ತಥೋ ಜ್ಯಾಯಾಗಿಷ್ಟ ಪುರುಷ ಅಂತ ಅರ್ಥ. ವೈದಿಕ ರೂಪ ಉಂಟು, ಇದು ಉಂಟು. ಅಮರಕೋಶದಲ್ಲಿ ಪುರುಷ ಅಂತ ರೂಪ ಹಾಕಿದ್ದಾನೆ. ದೀರ್ಘ ಉಂಟು, ಹ್ರಸ್ವ ಉಂಟು. ಆದ್ದರಿಂದ ಅಂದ್ರೆ ಇಂಥ ಒಂದು ಸರ್ವತ ಸಂಪ್ರೋದಕ ಸ್ಥಾನೀಯವಾದಂತಹ ಜ್ಞಾನಕ್ಕೆ ಮಾಡುವ ಕರ್ಮ ಸಾಧನವಾದ್ದರಿಂದ ನೀನು ಅಸಕ್ತನಾಗಿ ಕರ್ಮವನ್ನು ಮಾಡುವ ನಾವು ಅಸಕ್ತನಾಗಿ ಕಾರ್ಯ ಕರ್ಮನ ಕರ್ತವ್ಯ ಕರ್ಮ ಅಂತ ಕಾರ್ಯ ಮುಂದೆ ಮಾಡಲೇಬೇಕಾದ. ಅಲ್ಲಿ ಕಾರ್ಯಪದ ಏನ್ ಹೇಳುತ್ತೆ ಅಂದ್ರೆ ಕಾಮ್ಯ ಕರ್ಮ ಮಾಡಬೇಡ, ನಿಷಿದ್ಧ ಕರ್ಮ ಮಾಡಬೇಡ. ನಿಷಿದ್ಧ ಕರ್ಮ ಕಾರ್ಯವಲ್ಲ, ಕಾಮ್ಯವೂ ಕಾರ್ಯವಲ್ಲ. ನಿತ್ಯ ನೈಮಿತ್ತಿಕವನ್ನು ಮಾತ್ರ ಮಾಡ್ಬೇಕು, ಅದು ಕಾರ್ಯ. ಅವಶ್ಯಂ ಕರ್ತವ್ಯಂ ಕಾರ್ಯಂ. ಯಾಕೆಂದ್ರೆ ಮನುಷ್ಯನು ಪುರುಷನು ಅಸಕ್ತನಾಗಿ ಅಟ್ಟುಕೊಳ್ಳದೆ, ಅಸಕ್ತ ಅಂದ್ರೆ ಒಂದು ಪಾರ್ಟ್ ಕರ್ಮಯೋಗದ್ದು. ಅಸಕ್ತ ಈಶ್ವರ ಬುದ್ಧಿ ಫಲಾಪೇಕ್ಷೆ ಇರೋದು ಸಂಗತ್ಯಾಗ. ಅಲ್ಲಿ ಆ ರೀತಿ ಕರ್ಮವನ್ನು ಆಚರಿಸ್ತಾ ಇದ್ದವನು ಪರಂ ಆಪ್ನೋಸಿ, ಪರಂ ಪುರುಷಾರ್ಥಂ ಆಪ್ನೋಸಿ. ಪರಮನ ಹೆಚ್ಚಿನದಾಗಿರ್ತಕ್ಕಂತಹ ತತ್ವಜ್ಞಾನವನ್ನ ಪರಮಾತ್ಮನನ್ನ ಪಡ್ಕೊಳ್ತಾನೆ. ಪರಂ ಆಪ್ನೋಸಿ, ಪರಂ ಶಬ್ದಕ್ಕೆ ಹೆಚ್ಚಿನದನ್ನು ಪಡ್ಕೊಳ್ತಾನೆ ಅಂತ. ಹೆಚ್ಚಿನದು ಪರಬ್ರಹ್ಮ ಆಗತ್ತೆ, ಹೆಚ್ಚಿನದು ಜ್ಞಾನವೂ ಆಗತ್ತೆ. ಜ್ಞಾನ ಪಡ್ಕೊಳ್ಳುವಾಗ ಪರಬ್ರಹ್ಮ ಪಡ್ಕೊಳ್ತಾನೆ. ಜ್ಞಾನವನ್ನೇ ಹೇಳ್ಬೇಕು. ಇಲ್ಲಿ ಜ್ಞಾನಕ್ಕೆ ಸ್ವಾತಂತ್ರ್ಯ ಇರೋದು. ಅದು ಜ್ಞಾನ ಪಡ್ಕೊಂಡವನಾದ್ರೆ ತತ್ವಜ್ಞಾನ ಆದ್ರೆ ಮುಖ್ಯ ಆಗಿ ಆಗುತ್ತೆ, ಪರಮಾತ್ಮ ಸಿಕ್ಕೇ ಸಿಗ್ತಾನೆ. ತಸ್ಮಾದ್ ಅಸಕ್ತಃ ಸಂಗವರ್ಜಿತಃ ಸತತಂ ಸರ್ವದಾ ಕಾರ್ಯಂ ಕರ್ತವ್ಯಂ ನಿತ್ಯಂ ಸಮಾಚಾರ ನಿರ್ವರ್ತಯ. ಇಲ್ಲಿ ನಿತ್ಯಂ ಅನ್ನೋ ಪದ ಏನ್ ಹೇಳ್ತೆ? ನಿತ್ಯಂ ಕರ್ಮ ಹೇಳ್ತಾ ಇದೆಯೋ, ನಿತ್ಯಂ ಸರ್ವದಾ ಅಂತ ಹೇಳ್ತಾ ಇದೆಯಾ? ನಿತ್ಯ ಒಂದೇ ಬೆಳೆದ, ನೈಮಿತ್ತಿಕ ಬಿಡ್ಬೇಕಾ ಬೆಳೆದ ಅವಾಗ? ಹೇಳ್ಬೋದಾ ಗುರುಗಳೇ? ಕೇಳಿಮ್ಮ. ನನಗೆ ಒಂದ್ ಬೇಸಿಕ್ ಡೌಟ್ ಗುರುಗಳೇ. ನಿನ್ನೆ ನೀವೆಲ್ಲ ಇದು ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಅದರಿಂದ ಬಂದಿರೋದು. ಇಲ್ದ್ರೆ ಐ ಥಾಟ್ ಐ ನ್ಯೂ ಇಟ್ ಕರೆಕ್ಟ್ಲಿ ಅಂತ. ವರ್ಸ್ 17 ಮತ್ತೆ 18 ಅಲ್ಲಿ ಮಾತಾಡ್ತಾ ಇರೋದು ಜ್ಞಾನಿ ಬಗ್ಗೆನಾ ಅಥವಾ ಚಿತ್ತಶುದ್ಧಿ ಆಗಿರೋ ಕರ್ಮಯೋಗಿ ಬಗ್ಗೆನಾ ಅಂತ? ಅಲ್ಲಮ್ಮ, ಅಲ್ಲಿ ಎಷ್ಟಾತ್ಮೃತಿ ದೇವಸ್ಥಾ ಇರೋ ಶ್ಲೋಕ, ಬುದ್ಧಿ ಶ್ಲೋಕ, ಬುದ್ಧಿ ಶ್ಲೋಕ ನೋಡ್ಕೊಂಡು ಪೀಠಿಕೆ ಹಾಕಿದ್ದಾರೆ ಭಾಷ್ಯಕಾರರು. ಅಲ್ಲ, ನನ್ಗೆ ಅದು ಒಂದು ಅರ್ಥ ಮಾಡ್ತೀನಿ. ಸಾರಿ, ನಾ ಮುಂದಕ್ಕೆ ಬರ್ತಾ ಇಲ್ಲ. ಹೇಳ್ತೀನಿ. ಅದ್ರ ಹಿಂದೆ ಹಾಕುವಾಗ ಭಾಷಿಕ ಏನ್ ಮಾಡಿದ್ರು, ಕರ್ಮಯೋಗವನ್ನು ಮಾಡ್ಬೇಕು ಅಂತಂದ್ರಲ್ಲ. ಈ ಕರ್ಮಯೋಗವನ್ನ ಎಲ್ಲರೂ ಮಾಡ್ಬೇಕಾ, ಅಜ್ಞರು ಮಾತ್ರ ಮಾಡ್ತಕ್ಕದ್ದ ಅಂತ. ಅದಕ್ಕೆ ಅಜ್ಞರು ಅಂದ್ರೆ ಅದಕ್ಕೆ ವಿಶೇಷ ಕೊಟ್ರು. ಅಜ್ಞರು ಮಾಡುವ ಕರ್ಮಯೋಗ ಇದೆಯಲ್ಲ, ಅದು ಚಿತ್ತಶುದ್ಧಿ ಕೊಡುವಂಥದ್ದು. ಮತ್ತು ಈ ಜ್ಞಾನಿಗಳು ಮಾಡುವಂತಹ ಇದಿದೆಯಲ್ಲ ಸಾಂಖ್ಯ ಬುದ್ಧಿ, ಅದನ್ನ ಪಡ್ಕೊಳ್ದೇ ಇದ್ದವನು ಈ ಮಾಡುವ ಇದರಿಂದ ಅದು ಸಿಗುವಂಥದ್ದು, ಅದಕ್ಕೆ ವಿಶೇಷ ಕೊಡ್ತಾ ಇದ್ದಾರೆ. ಇವನಿಗೆ ಏನ್ ಕರ್ಮಯೋಗ ಮಾಡ್ತಾನೆ ಇದರಿಂದ ಅದು ಸಿಗತ್ತೆ. ಆಮೇಲೆ ತತ್ವಜ್ಞಾನಿಗಳು ಅದನ್ನ ಪಡ್ಕೊಂಡ್ಬಿಟ್ರಾದ್ರೆ ಅವ್ರಿಗೆ ಇದು ಸಂಬಂಧಪಟ್ಟದ್ದಲ್ಲ, ಅದನ್ನ ಇವನೇ ಮಾಡ್ಬೇಕು ಅನ್ನೋ ಅರ್ಥವನ್ನೇ ಭಾಷಿಕರು ಪೀಠಿಕೆ ಹೇಳ್ತಿದ್ದಾರೆ. ಎಲ್ಲರೂ ಮಾಡ್ತಕ್ಕದ್ದಲ್ಲ, ಅಜ್ಞನೇ ಮಾಡ್ತಕ್ಕದ್ದು ಕರ್ಮಯೋಗವನ್ನ. ಅಜ್ಞಾನ ಇಗ್ನೋರೆನ್ಸ್ ಇರೋರು ಮಾತ್ರ ಮಾಡ್ಬೇಕು. ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಆದವ್ರು ಮಾಡೋದ್ ಬೇಕಾಗಿಲ್ಲ. ಮಾಡಿದ್ರೆ ಮಾಡ್ಬೋದು, ಮಾಡದೇ ಇದ್ರೆ ಮಾಡೋದ್ ಬೇಕಾಗಿಲ್ಲ ಅಂತ. ಕರೆಕ್ಟ್ ಅಲ್ಲ, ಚಿತ್ತಶುದ್ಧಿ ಆದವನ್ ಮಾಡ್ಬೇಕಾಗಿಲ್ಲ, ಆಗೋಕ್ ಮಾಡ್ಬೇಕು. ಅದೇ ಆಗಕ್ ಮಾಡ್ಬೇಕು, ಆದವನು ಮಾಡ್ಬೇಕಾಗಿಲ್ಲ. ಆದವನು ಸನ್ಯಾಸ ಮಾಡ್ತಾನೆ, ಧ್ಯಾನಕ್ಕೆ ಹೋಗ್ತಾನೆ. ಓಕೆ. ಸೊ ವರ್ಸ್ 17 ಇರೋದು
ವರ್ಸ್ ಯಸ್ಮಾತ್ ಮರಿತರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆ ಶ್ಲೋಕ ಈಗ ಜ್ಞಾನಿಗಲ್ಲ, ಅದು ಚಿತ್ತಶುದ್ಧಿ ಪಡ್ಕೊಂಡಿರೋರ್ಗೆ. ಕರೆಕ್ಟ್? ಜ್ಞಾನಿ ಆದವ್ರು ಯಾವ ವಿಧಾನೋ ಅವನಿಗೇನು ಮಾಡ್ತಕ್ಕದ್ದಿಲ್ಲ, ಮಾಡ್ಬೇಕಾಗಿಲ್ಲ ಅಂತ ಅವ್ನು ಕೃತಾರ್ಥ ಅಂತ ಹೇಳ್ತಾ ಇದ್ದಾನೆ. ಜ್ಞಾನಿ ಆದವನು ಯಾವ 11ನೇ ಶ್ಲೋಕದಲ್ಲಿ ಅವನಿಗೆ ಏನು ಕರ್ತವ್ಯ ಇಲ್ಲ, ಅವನು ಕೃತಾರ್ಥ, ಅವನ ಆತ್ಮರತಿ, ಆತ್ಮತೃಪ್ತ, ಆತ್ಮನ ಸಂತುಷ್ಟನು, ಅವನಿಗೇನು ಕರ್ಮ ಇಲ್ಲ. ಕರ್ಮ ಇರೋದಲ್ಲ ಅಗ್ನಿಗೆ ಅಂತ, ಅದು ಜ್ಞಾನಿಯ ಲಕ್ಷಣ. ಅದು ನನ್ಗೆ ಹಂಗೆ ಅರ್ಥ ಆಯ್ತು. ಈಗ ಚಿತ್ತಶುದ್ಧಿ ಆದವರು ಯಾವ ಕ್ಲಾಸಿಗೆ ಬರ್ತಾರೆ? ಅವ್ರಿಗೂ ಇದು ಅಪ್ಲೈ ಆಗುತ್ತಾ? ಆಗಲ್ಲ. ಇದು ವರ್ಸ್ 17 ಅಲ್ಲ, ಸ್ಥಿತಿವಿದ್ಯೆ ಆದವ್ರು ಇದು ಆಗಿಲ್ಲ, ಇದು ಬರ್ಬೇಕು ಅವರು. 6ನೇ ಅಧ್ಯಾಯ ಹೇಳ್ತಾರಲ್ಲ ಈ ಗೀತೆಯಲ್ಲಿ, 6ನೇ ಧ್ಯಾನ ಯೋಗ, ಅದಕ್ಕೆ ಬರ್ಬಿಡ್ತಾರೆ ಚಿತ್ತಶುದ್ಧಿ ಆದವರು. ಚಿತ್ತಶುದ್ಧಿ ಆದವರು ಯಾವಾಗ್ಲೂ ಮಾಡಿದ್ರು, ಶ್ರವಣ ಮಾಡಿದ್ರು, ಆತ್ಮಚಿಂತನೆ ಮಾಡ್ತಾ ಇರೋದು, ಅದ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಕರ್ಮಯೋಗ ಹೆಂಗೆ ಅಪ್ಲೈ ಆಗಲ್ಲ ಅಂತೀರಾ? ನನ್ಗೆ ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ ಗುರುಗಳೇ. ಚಿತ್ತಶುದ್ಧಿಗಾಗಿ ಕರ್ಮಯೋಗ ಅಂದ್ಮೇಲೆ ಚಿತ್ತಶುದ್ಧಿ ಆದ್ಮೇಲೆ ಯಾತಕ್ಕೆ ಮಾಡ್ಬೇಕು? ಓಕೆ, ಊಟ ಮಾಡೋದು ಯಾತಕ್ಕೆ? ಸೊ ಅವರು ಅಲ್ಲ, ಮತ್ತೆ ನನ್ ಕ್ವೆಶನ್ ಚಿತ್ತಶುದ್ಧಿ ಆದ್ಮೇಲೆ ಈ ವರ್ಸಸ್ ಮಾಡೋದೇನು ಬೇಕಾಗಿಲ್ಲ, ಮತ್ತೆ ಕರ್ಮ ಏನು ಮಾಡದೆ ಬರೀ ಧ್ಯಾನ ಮಾಡ್ತಾ ಕೂತ್ಕೋಬಹುದು. ಕರೆಕ್ಟಾ? ಕುತ್ಕೊಳ್ತಾನೆ ಅವನು, ಬಹುದು ನಾನ್ ಹೇಳ್ಬೇಕಾಗಿಲ್ಲ, ಅವನ ಸ್ವಭಾವ ಅದು. ಚಿತ್ತಶುದ್ಧಿ ಆದವನು ಸ್ವಭಾವದಲ್ಲಿ ಕರ್ಮ ಬಿಟ್ಟು ಆತ್ಮಚಿಂತನೆಯಲ್ಲೇ ಇರ್ತಾನೆ ಅವನು. ಆತ್ಮಜ್ಞಾನ ಆಗಿಲ್ಲ ಅವನಿಗೆ, ಚಿತ್ತಶುದ್ಧಿ ಆಗಿದೆ, ಆತ್ಮಜ್ಞಾನ ಆಗಿಲ್ಲ. ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ಯಾರ ಮಾತು ಕೇಳಲ್ಲ, ನೀನ್ ಮಾಡುವುದು ಮಾಡಲ್ಲ, ಬಿಡುವುದಂದ್ರು ಅವನು ಹೇಳ್ದಿ ಬಿಡಲ್ಲ. ಅವನು ಸಹಜವಾಗಿಯೇ ಚಿತ್ತಶುದ್ಧಿ ಹೊಂದಿದವನು, ಅಂತರ್ಮುಖನಾಗಿ ಆತ್ಮಚಿಂತನೆಯಲ್ಲಿ ಮುಳುಗಿರ್ತಾನೆ. ಅವನ ಸ್ವಭಾವ ಅದು. ಅವನು ಕರ್ಮಯೋಗ ಮತ್ತೆ ಮಾಡಕ್ ಹೋಗಲ್ಲ. ಕರ್ಮಯೋಗ ಯಾರಿಗೆ ಈ ಲೌಕಿಕ ವಾಸನೆ, ಈ ಸೆಳೆತ, ಈ ಚಿತ್ತದ ದೋಷ ಇದೆಯೋ ಅವನು ಅದನ್ನ ಕಳ್ಕೊಳ್ಳೋಕೆ ಕರ್ಮಯೋಗ ಮಾಡ್ಬೇಕು. ಅದೆಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಯಾಕೆ ಮಾಡ್ಬೇಕು? ಹೊಟ್ಟೆ ತಿಂದ ಯಾಕೆ ಊಟ ಮಾಡ್ಬೇಕು? ಸೊ ಮತ್ತೆ ಈ ಚಾಪ್ಟರ್ 3 ಕರ್ಮಯೋಗ ಚಿತ್ತಶುದ್ಧಿ ಪಡ್ಕೋಬೇಕು ಅನ್ಕೊಂಡಿರೋರ್ಗ್ ಅವ್ರಿಗೆ ಅಪ್ಲಿಕಬಲ್ ಆಗುತ್ತೆ. ಜ್ಞಾನ ಯೋಗ ಚಾಪ್ಟರ್ 6 ಚಿತ್ತಶುದ್ಧಿ ಆದ್ಮೇಲೆ ಇರೋರ್ಗೆ ಅಪ್ಲೈ ಆಗುತ್ತೆ. ಕರೆಕ್ಟ್? ಹೌದು. ಚಾಪ್ಟರ್ 6 ಕರ್ಮಯೋಗ ಆದವನಿಗೆ ಧ್ಯಾನ ಯೋಗ ಹೇಳಕ್ ಬಂದಿರೋದು. ಹೌದು. ಇದಕ್ಕೆ ಇನ್ನೊಂದು ಹೆಸರು ಏನೋ ವಿವಿಧಿಶ, ಅದು ಕರೆಕ್ಟ್ ಗುರುಗಳೇ? ವಿವಿಧಿಶ ಸನ್ಯಾಸ ಅಂದ್ರೆ ಚಿತ್ತಶುದ್ಧಿ ಆದವರು. ವಿವಿಧಿಶ ಸನ್ಯಾಸ ಕರ್ಮಯೋಗದಿಂದ ಬರುತ್ತೆ. ಕರ್ಮಯೋಗದಿಂದ ದೊರಕುವಂತಹ ಸ್ಥಿತಿ ವಿವಿಧಿಶ ಸನ್ಯಾಸ. ಆಯ್ತು. ಆಮೇಲೆ ಅದು ನೀವು ಬೇಗ ಹೇಳ್ಬಿಡ್ತೀರಾ, ಬರ್ಕೊಳಕ್ ಆಗಿಲ್ಲ ಗುರುಗಳೇ. ಅದು ಕರ್ಮಯೋಗಕ್ಕೆ 4 ಅಂತೇನೋ ಅವತ್ತು ಹೇಳಿದಿರ, ಅವತ್ತು ಬರ್ಕೊಂಡಿಲ್ಲ ನಾನು. ಅದು ಅಸಂಗ ಒಂದು ಕರ್ಮಯೋಗ 4 ಅದು ಸಂಗತ್ಯಾಗ ಅಂದ್ರೆ ಕರ್ಮದಲ್ಲಿ ಅಂಟ್ಕೋಬಾರ್ದು, ಫಲದಲ್ಲಿ ಆಸಕ್ತಿ ಇರಬಾರ್ದು. ಆಮೇಲೆ ಈಶ್ವರಾರ್ಪಣ ಬುದ್ಧಿ ಇರ್ಬೇಕು. ಆಮೇಲೆ ಸಮತ್ವ ಬುದ್ಧಿ ಇಟ್ಕೋ, ಅಂದ್ರೆ ಶೀತ ಉಷ್ಣ ರಾಗ ದ್ವೇಷ ಹರ್ಷ ವಿಷ ಅದಕ್ಕೆಲ್ಲ ವಿಕಾರ ಆಗ್ಬಾರ್ದು. ಈಕ್ವಾನಿಮಸ್ ಅಂತಾರೆ. ಮಾನಾಪಮಾನ ಹರ್ಷ ವಿಷಾದ ಈ ದ್ವಂದ್ವಕ್ಕೆ ಸಿಕ್ಕಾಕೋಬಾರ್ದು. ಇದೆಲ್ಲ ಕರ್ಮ ಕಾಲದ ನಡವಳಿಕೆ ಅಲ್ಲ. ಕರ್ಮಾನುಷ್ಠಾನ ಇಲ್ಲದೆ ಇರೋ ಕಾಲದಲ್ಲಿ ಅವನಲ್ಲಿ ಇರ್ಬೇಕಾದ್ರೆ ಕ್ಯಾರೆಕ್ಟರ್ 3 ಒಂದು ಕರ್ಮದಲ್ಲಿ ಫಲಾಪೇಕ್ಷೆ ಇಲ್ಲದೆ ಈಶ್ವರ ಬುದ್ಧಿ ಮಾಡೋದು ಅಷ್ಟೇ. ಇನ್ನು ಸಮತ್ವ ಬುದ್ಧಿ ದ್ವಂದ್ವ ಪ್ರಹಾಣ ಅಂದ್ರೆ ಕರ್ಮ ಕಾಲ ಸೇರಿದ್ದಲ್ಲ, ಅದು ಅವನ ವ್ಯಕ್ತಿಗೆ ಸೇರಿದ್ದೇ ಹೊರತು ಕರ್ಮಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಕರ್ಮಾನುಷ್ಠಾನ ಮಾಡುವನಲ್ಲಿ ಇರ್ಬೇಕಾದ್ರೆ ಕ್ಯಾರೆಕ್ಟರ್ ಗುಣ ಹೇಳ್ತಾ ಇದೆ ಅಷ್ಟೇ. ಕರ್ಮಾನುಷ್ಠಾನ ಕಾಲ ಇದೆ, ಅದು ಯಾವ್ದು? ಫಲಾಪೇಕ್ಷೆ ಇದೆ ಇರೋದು ಈಶ್ವರಾರ್ಪಣ. ಅದು ಒಂದೇ ಆಗುತ್ತೆ. ಈಶ್ವರ ಅರ್ಪಣೆ ಮಾಡ್ಬಿಟ್ರೆ ಫಲಾಪೇಕ್ಷೆ ಇಲ್ಲ ಅಂತ ತಾನೇ ಜನ್ಮನ ಆಗುತ್ತೆ. ಸೊ ಅಸಂಗ ಮತ್ತೆ ಈ ದ್ವಂದ್ವ ಇದು ಇಲ್ಲದೆ ಇರೋದು ಕ್ಯಾರೆಕ್ಟರ್, ಅವ್ರದ್ದು ಕ್ಯಾರೆಕ್ಟರ್ ಇರ್ಬೇಕು. ಆ ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಈ ಕರ್ಮಯೋಗ ಚೆನ್ನಾಗಿ ಬೀಟಪ್ ಆಗತ್ತೆ, ಚೆನ್ನಾಗಿ ಇದಾಗತ್ತೆ ಅಷ್ಟೇ. ಅದು ಕರ್ಮಕ್ಕೆ ಸೇರಿ ನೇರ ಕರ್ಮಕ್ಕೆ ಸಂಬಂಧ ಇಲ್ಲ. ಸಂಗತ ಇದು ದ್ವಂದ್ವ ಪ್ರಹಾಣ ಸಮತ್ವ ಬುದ್ಧಿ ಇದೆಲ್ಲ ಕರ್ಮ ಕಾಲಕ್ಕೆ ಸೇರಿದ್ದಲ್ಲ. ಈಶ್ವರಾರ್ಪಣ ಬುದ್ಧಿನ ಮಾಡ್ಬಿಟ್ರೆ ಆಟೋಮೆಟಿಕ್ ಫಲಾಪೇಕ್ಷೆ ಇಲ್ಲ ಅಂತ ತೀರ್ಮಾನ ಆಯ್ತು. ಯಾಕಂದ್ರೆ ಈಶ್ವರಾರ್ಪಣೆಯೂ ಮಾಡಿದಾನೆ, ಫಲಾಪೇಕ್ಷೆ ಇಟ್ಕೊಂಡಿದ್ದಾನೆ, ಒಂದಕ್ಕೊಂದು ವಿರುದ್ಧ. ಈಶ್ವರಾರ್ಪಣೆ ಮಾಡ್ಬಿಟ್ಟಾದ್ರೆ ಫಲ ಕೇಳಕ್ಕೆ ಅಧಿಕಾರ ಇಲ್ಲ.
ಅಲ್ಲ ಅದು ಕರ್ಮದಲ್ಲಿ ಅಂಟ್ಕೋಬಾರ್ದು, ಸಂಘ ಇರಬಾರ್ದು ಕರ್ಮದಲ್ಲಿ, Correct. ಆಡು ಕರ್ಮದಲ್ಲಿ. ಇನ್ನು ದ್ವಂದ್ವ ಪ್ರಹಾಣ ಸಮರ್ಥ ಬುದ್ಧಿಯ ಒಂದು ನಡವಳಿಕೆ ಅದು. Thanks. ಏನು ಸೈಟ್ ಮಾಡೋದು ಮಕ್ಕಳಿಗೋಸ್ಕರ ಮಾಡೋದು ತಪ್ಪೇನಲ್ಲ ಅಂತ. ಹೌದು, ಮಾಡಬೇಕಾದ ಕರ್ಮಕ್ಕೆ ಇದು ಮಾಡೋದು ಅದು ಮುಖ್ಯ. ಅದು ಎತ್ಕರೋಷಿ ದಕ್ಷಿಣಾಸಿಗೆ ಭಗವಂತ ಕೊಟ್ಟಿಯಾನೆ. ಮಾಡೋದೆಲ್ಲ ಈಶ್ವರಪ್ಪನ ಬುದ್ಧಿನ ಮಾಡೋದಕ್ಕೆ ಪರ್ಮಿಷನ್ ಇದೆ. ಅದಕ್ಕಿಂತಲೂ ನಮಗೆ ಯಾವ ಕರ್ಮವನ್ನು ಶಾಸ್ತ್ರ ಹೇಳಿದೆಯೋ ಅದನ್ನು ಈಶ್ವರಪ್ಪನ ಬುದ್ಧಿನ ಮಾಡೋದು ಬೇಗ ಚಿತ್ತಶುದ್ಧಿ ಕಾರಣ. ಅದರಿಂದ ಅಸಕ್ತನಾಗಿ ಸಂಘವರ್ಜಿತವಾಗಿ, ಸಂಘ ಅಂದ್ರೆ ಕರ್ಮದಲ್ಲಿ ಅಂಟ್ಕೊಳ್ಳೋದು. ಕರ್ಮದಲ್ಲಿ ಅಂಟ್ಕೊಳ್ಳೋದು ಅಂದ್ರೆ ಕರ್ಮದಲ್ಲಿ ವೈಗುಣ್ಯತೆ ಸಹಜ, ಅದು ಹೆಚ್ಚು ಕಮ್ಮಿ ಆಗೋದು. ಅದನ್ನ ಮನಸ್ಸಲ್ಲಿ ಕಿರಿಕಿರಿ ಮಾಡ್ಕೊಂಡು ಸಂಘ ಇದ್ರೆ ಕಿರಿಕಿರಿ ಆಗತ್ತೆ. ಉದಾಹರಣೆಗೆ ಪೂಜೆ ಮಾಡಿಸ್ಬೇಕಾದ್ರೆ ಸಾಲಿಕ್ರಮ ಬಿದ್ದು ಒದ್ದಾಡಿದ್ರೆ ಅದು ಒಂದ್ ರೀತಿ ಸಂಘ ಇದೆ ಅಂತ. ಅದು ಅಭಿಮಾನತೆ. ಆಮೇಲೆ ಆ ಮಾಡಿದ ಕರ್ಮಕ್ಕೆ ಯಾರಾದ್ರೂ ಬೇರೆ ತರ ವ್ಯತ್ಯಾಸ ಮಾಡಿದ್ರೆ ಕೋಪ ಮಾಡ್ಕೊಳ್ಳೋದು, ಅದು ಮಾಡೋದು. ಅದು ಇದು ಸಂಘ. ಅದು ಅಲ್ಲಿ ಕ್ರಿಯೆಯಲ್ಲಿ ಸಂಘ, ಅಭಿಮಾನದಲ್ಲಿ ಸಂಘ, ಎರಡು ಸಂಘದಲ್ಲಿ ಎರಡು ತರಹ ಮಾಡ್ಬೇಕು. ಕ್ರಿಯೆಯಲ್ಲೂ ಸಂಘ ಇರುತ್ತೆ, ತನ್ನಲ್ಲೂ ಅಭಿಮಾನದ ಸಂಘ ಇರುತ್ತೆ. ಈ ಅಭಿಮಾನ ಸಂಘ ಕ್ರಿಯೆ ಸಂಘ ಅಂದ್ರೆ ಇವಾಗ ನೆಲ ಒರೆಸ್ತೀರ, ಆ ಹೊಸ ಕ್ರಿಯೆ ಆಮೇಲೆ ತಕ್ಷಣ ಯಾರು ನಡೆದು ಬಿಟ್ರು ಅಂದ್ರೆ ಯಾರ ಈಚೆನೆ ಒಡಿಸಿದ್ದೀನಿ ಓಡಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಬೇಜಾರಾಯ್ತು ಅಂದ್ರೆ ಆ ಕ್ರಿಯೆಲ್ ಸಂಘ ಇದೆ. ಕ್ರಿಯೆಲ್ ಸಂಘ ನೀವು ಈಚೆನೆ ಒರೆಸಿರ್ತೀರ, ಓಡಾಡ್ಬಿಡ್ತಾರೆ, ಅವ್ರ ಹೆಜ್ಜೆ ಗುಡ್ಸಲ್ಲ ಬೀಳುತ್ತೆ. ಅಯ್ಯೋ ಕಷ್ಟಪಟ್ಟು ಒರೆಸ್ದೆ ಆಗಲೇ ಓಡಾಡ್ಬಿಟ್ರಲ್ಲಪ್ಪ ನೀವು ಬೇಜಾರು ಮಾಡ್ಕೊಂಡ್ರೆ ಆ ಕ್ರಿಯೆಲ್ ಸಂಘ ಇದೆ ಅರ್ಥ. ಓಡಾಡಕ್ಕೆ ಇರೋದು, ನೀವು ಓಡಾಡ್ಬೇಡ ಅಂದ್ರೆ ಏನು ಒರೆಸಿಟ್ಟು ಬಿಡಿಸೋಣ ನೋಡಕ್ಕಾಗತ್ತಾ? ಹಾಗೆ ಏನೋ ಒಂದು ಕ್ರಿಯೆ ಮಾಡ್ತೀರಾ. ನೀವು ಈ ಕಾಲ ಪಾತ್ರೆಯಲ್ಲಿ ತೊಳೆದಿಟ್ಟಿರ್ತೀರಾ, ಒಂದ್ ಪಾತ್ರೆ ತಗೊಂಡ್ಬಿಟ್ಟು ಏನೋ ಒಂದು ಕಾಫಿ ಬಿಸಿ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಹಂಗೆ ಇಟ್ಟು ಹೋಗ್ತಾರೆ. ಆಯ್ತು ಕಷ್ಟಪಟ್ಟು ತೊಳೆದೆ ಆದ್ಮೇಲೆ ಗಲೀಜ್ ಮಾಡಿ ಹೋದ್ರು ನೀವು ಬೇಜಾರು ಮಾಡ್ಕೊಂಡ್ರೆ ಆ ಕ್ರಿಯೆ ಸಂಘ ಇದೀನಿ ಸರ್. ಪ್ರತಿಯೊಂದು ಕ್ರಿಯೆಯಲ್ಲೂ ನಾಗಾನಂದ ಸಂಘವರ್ಜನಾಗಿ ಅಲ್ಲಿ ಅಂಟಿಕೊಳ್ಳದೆ ಅಭಿಮಾನವನ್ನು ಪಟ್ಕೊಳ್ಳದೆ, ಕ್ರಿಯೆಯಲ್ಲೂ ಅಭಿಮಾನ ಪಟ್ಕೊಳ್ಳದೆ, ಯಾವ ಸರ್ವದಾ ಅನ್ನೋದು ಸತತ ಮೇಲೆ ಸರ್ವದಾ ಅಂದ್ಬಿಟ್ರು. ಕಾರ್ಯ ಮೇಲೆ ಕರ್ತವ್ಯ ಅಂದ್ರು, ಮಾಡಲೇಬೇಕಾದದ್ದನ್ನ ತಂದ್ರು. ಮಾಡಲೇಬೇಕಾದ ಯಾವುದು ಆ ಕರ್ಮ. ಆ ಕರ್ಮದ ನಿತ್ಯ ನೈಮಿತ್ತಿಕ ಎರಡು ತಗೋಬೇಕು. ಎರಡು ಕರ್ಮವನ್ನು ಮಾಡ್ತಾ ಇರು. ಇದು ಕ್ರಿಯಾ ಸಂಘ ಅಂದ್ರೆ ಅರ್ಥ ಆಯ್ತು. ಅಭಿಮಾನ ಸಂಘ ಅಂದ್ರೆ ಕ್ರಿಯಾ ಒಂದೇ ಅಲ್ವಾ? ಅಭಿಮಾನ ಇರೋದ್ರಿಂದಾನೇ ಆ ಕ್ರಿಯಾಕ್ಕೆ ಸಂಘ ಬಂದಿತ್ತು ತಾನೆ? ಅದು ಹೌದು. ಆದ್ರೆ ಅಭಿಮಾನ ಸಂಘ ಸೂಕ್ಷ್ಮ. ಕಿರಣ ಹೇಳಿದ ಹಾಗೆ ನಾನು ಅಂತ ಪ್ರತಿಯೊಂದು ಹಂತಕ್ಕೂ ಅಭಿಮಾನ, ಅದಕ್ಕೆ ಅಭಿಮಾನ ಸಂಘ. ಅದು ತುಂಬಾ ಸೂಕ್ಷ್ಮ, ಕಷ್ಟ ಅದು ಹೋಗೋದು. ಅಟ್ಲೀಸ್ಟ್ ಆಕ್ಷನ್ ಅಲ್ಲಿ ಈಸಿಯಾಗಿ ಬಿಟ್ಬಿಡ್ಬೋದು ಅಂತ. ಅಲ್ಲ, ನಾನಾಗಿದ್ದಕ್ಕೆ ಹೀಗೆ ಮಾಡಿದೆ, ನಾನ್ ಮಾತ್ರ ಚೆನ್ನಾಗಿ ಮಾಡ್ತೀನಿ, ನನಗೆ ಚೆನ್ನಾಗಿ ಮಾಡೋಕ್ ಬರೋದು, ನನ್ ಬಿಟ್ಟು ಯಾರು ಹೀಗೆ ಮಾಡೋರಿಲ್ಲ, ಇದೆಲ್ಲ ಅಭಿಮಾನಿಗಳ ಸಂಘ. ಅದು ಸೂಕ್ಷ್ಮ, ಅದು ಕಷ್ಟ. ಮುಂಚೆ ಕ್ರಿಯಾ ಸಂಘ ಬಿಟ್ಕೊಂಡ್ರೆ, ಬಾಹ್ಯ ಸಂಘ ಬಿಟ್ಕೊಂಡ್ರೆ ಆಮೇಲೆ ಅಭಿಮಾನ ಸಂಘ ಹೋಗುತ್ತೆ. ಕ್ರಿಯಾ ಸಂಘ ಅಂದ್ರೆ ಒಂದು ಉಪಲಕ್ಷಣ. ಬಾಕ್ಯದಲ್ಲಿ ಇದು ಅಷ್ಟೇ. ಬಾಕ್ಯದಲ್ಲಿ ಪ್ರೇಮ ಇದೆಯಲ್ಲ ಇದರಲ್ಲಿ, ಅದು ಒಂದು ಸಂಘವೇ. ಅದು ಕಮ್ಮಿ ಆಗ್ಬೇಕು. ಪ್ರೇಮ ಸಂಘ ಹೋಗ್ಬೇಕು, ಕ್ರಿಯಾ ಸಂಘ ಹೋಗ್ಬೇಕು. ಅದು ಭಾವನಾ ಸಂಘ ಅಂತ ಇದೆ. ಪ್ರೇಮ ಸಂಘ, ಭಾವನಾ ಸಂಘ ಹೋಗ್ತೀವಿ. ಆಮೇಲೆ ಏನು ಅರಿವು ಅಷ್ಟೇ. ಒಂದು ವಂಶದ ಅಭಿಮಾನ ಇರುತ್ತೆ, ಜಾತಿ ಅಭಿಮಾನ ಇರುತ್ತೆ, ಊರ್ ಮೇಲೆ ಎಲ್ಲ ಇದು ಹೊರಗಿಂದು. ಬಹಳ ಕಷ್ಟ ಅದು ಹೋಗುದು, ಒಂದಕ್ಕೊಂದು ಹೋಗೋದು. ನಮ್ಮವ್ರನ್ನ ಬೈದು ಬಿಟ್ರೆ ಬೇಜಾರಾಗತ್ತೆ, ನಮ್ಮವ್ರನ್ನ ಅಂದು ಬಿಟ್ರೆ ಬೇಜಾರಾಗತ್ತೆ. ಅದೆಲ್ಲ ನಾನು ಅನ್ನೋ ಮೂಲದಿಂದ ಬಂದಿರೋದು. ಅದೆಲ್ಲ ಅಲ್ಲಿಂದ ನಾವು ರಿಪೇರಿ ಮಾಡ್ಕೊಂಡ್ ಬರ್ಬೇಕು. ನಮ್ಮನ್ನ ರಿಪೇರಿ ಮಾಡ್ಕೊಳ್ಳೋ ಜಾಗ ಎಲ್ಲಿಂದ ಶುರು ಮಾಡ್ಕೋಬೇಕು ಅಂತ. ಬೈಕೊಳ್ಳಿ, ಅವನ ಬೈಸ್ಕೊಂಡು ಬೈದೋದು, ನಂಗೆ ಸಂಬಂಧ. ಅಭಿಮಾನ ಎದ್ಕೊಳ್ಳೋಕೆ ತುಂಬಾ ಜಾಗ ಇದೆ. ಕುಲ, ಜಾತಿ, ವಂಶ, ಊರು, ಇದು ಅಭಿಮಾನ, ಭಾಷೆ, ವೇಷ ಎಲ್ಲೆಲ್ಲೂ ಅಭಿಮಾನ ಬರುತ್ತೆ. ಇನ್ನು ಅಧಿಕಾರ, ದುಡ್ಡು, ವಿದ್ಯೆ ಅದೆಲ್ಲೂ ಅಭಿಮಾನ ಬರುತ್ತೆ. ಲಕ್ಷ್ಮೀ ಹೇಳಿಮ್ಮ, ನಾ ಏನು ಹೇಳಲಿಲ್ಲ. ಅಭಿಮಾನ ತುಂಬಾ ಸೂಕ್ಷ್ಮ ಅಂತ ಬಹಳ ಸೂಕ್ಷ್ಮ, ತುಂಬಾ ಕಷ್ಟ. ಆಮೇಲೆ ಬಿಟ್ಟೆ ತಂದ್ಕೊಂಡಿರ್ತೀವಲ್ಲ, ಅದೇ ಒಂದು ಅಭಿಮಾನ ಇರುತ್ತೆ. ಅದೇ ನಾ ಬಿಟ್ಟೆ ಅನ್ನೋದೇ ಒಂದು ಅಭಿಮಾನ. ನಾನೆಲ್ಲ ಬಿಟ್ಟಿದ್ದೀನಿ ಅಂತ ಒಂದು ಅಭಿಮಾನ ಮಾಡ್ಕೊಂಡ್ಬಿಡು, ದರಿದ್ರ ಅದು.
ಆ ಬಿಟ್ಟೇನು ಅಭಿಮಾನವನ್ನು ಬಿಡ್ಬೇಕು. ಕ್ರಿಯಾ ಸಂಘ ಕೂಡ ಅಭಿಮಾನ ಸಂಘದ ಒಂದು ಮುಖ ಅಷ್ಟೇ. ಹೌದು, ಅಭಿಮಾನ ಹೋಯ್ತು ಅಂದ್ರೆ ಎಲ್ಲ ಹೋಯ್ತು. ಇನ್ನು ಜಾತಿ, ಕುಲ, ವಂಶ, ವಯಸ್ಸು, ಅಮಸ್ಯೆ, ದುಡ್ಡು, ಕಲ ಎಲ್ಲ ಹೋಗ್ಬಿಡುತ್ತೆ ಅಭಿಮಾನ ಹೋಯ್ತು ಅಂದ್ರೆ. ಅದು ಅಭಿಮಾನ ಹೋಗೋದು ತುಂಬಾ ಕಷ್ಟ. ಅಭಿ ಅಂದ್ರೆ ಹೆಚ್ಚಾಗಿ, ಮನ್ಯತೆಯಲ್ಲಿ ತಿಳಿಯುತ್ತಾನೆ ಅಂತ. ತಾನು ನಿಜವಾಗಿ ಏನಾಗಿದ್ದಾನೋ ಹಾಗೆ ತಿಳಿಯದೆ ಹೆಚ್ಚಾಗಿ ತಿಳಿತಾನೆ ಅಂದ್ರೆ ತನ್ನನ್ನ ಒಂದು ಕರ್ತೃ, ಭೋಕ್ತೃ, ಜ್ಞಾತೃ, ಅದ ಇಂಥ ಹೆಸರು, ಇಂಥ ಲಿಂಗ, ಇಂಥ ಗೋತ್ರ, ಇದೆಲ್ಲ ಅಭಿ, ಹೆಚ್ಚಾಗಿ ಮನ್ಯತೆ. ಅಲ್ಲ, ಇಂಪೋಸ್ ಅಂತ ಹೆಚ್ಚಾಗಿ ಅಂದ್ರೆ ಆರೋಪ ಅಂತ. ಅದು ಹೆಚ್ಚು, ಸರ್ವಾತ್ಮ ರೂಪ ಹೆಚ್ಚು. ಸರ್ವಾತ್ಮ ರೂಪದ ಮೇಲೆ ನಾವು ಆರೋಪ ಮಾಡ್ಕೊಂಡಿದ್ದೀವಿ. ನಾನು ಇಂಥ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ, ವಿದ್ಯೆ, ಐಶ್ವರ್ಯ, ಅಧಿಕಾರ ಎಲ್ಲ ಅಭಿಮಾನ ಪಡ್ಕೊಂಡಿದ್ದೀವಿ. ಯಾವುದೂ ಇಲ್ಲದ ಚೈತನ್ಯದ ಮೇಲೆ ಇಲ್ಲದನ್ನೆಲ್ಲ ನಾವು ಹೊರಿಸ್ಕೊಂಡಿದೀವಿ. ಹೌದು, ಕರೆಕ್ಟ್. ತುಂಬಾ ಕಷ್ಟ ಅಭಿಮಾನ. ಅದಕ್ಕೆ ಸತ್ಪುರುಷರ ಸಹವಾಸದಿಂದ ಅಭಿಮಾನ ಬೇಗ ಹೋಗುತ್ತೆ. ಸಂತರ ಸಹವಾಸ ಮಾಡಿದ್ರೆ ಅಭಿಮಾನ ಮಟ್ಟಾಗತ್ತೆ. ಯಾವ ಕಾರಣಕ್ಕೂ ಅಭಿಮಾನ ಹೇಳಿದ್ರೆ ಹೋಗುತ್ತೆ. ಇಲ್ಲದೆ ಬಹಳ ಕಷ್ಟ ಅಭಿಮಾನ ಹೋಗೋದು. ಇದು ಅಂಥ ಅನನ್ಯ ಭಕ್ತಿಯಿಂದಲೂ ಹೋಗುತ್ತೆ. ಭಗವಂತನ ಪರಮೇಶ್ವರನ ಅಪಾರವಾದ ಭಕ್ತಿ ಇದ್ರೂ ಹೋಗುತ್ತೆ. ನಿತ್ಯ ಕರ್ಮ ಸಮಾಚಾರ, ನಿತ್ಯವಾಗಿ ಮಾಡುವ ಕರ್ಮ ಇದೆಯಲ್ಲ ಅದನ್ನು ಮಾಡ್ತಾ ಇರು. ಇದಕ್ಕೆ ಟೈಮ್ ಕೊಡೋಲ್ಲ. ಇವಾಗ ನೀವು ಗ್ರಾಜುಯೇಟ್ ಆಗ್ಬಿಟ್ರೆ ನಿಮ್ ಕೆಲಸಕ್ಕೆ ನಿಮ್ಗೆ ಅಧಿಕಾರಿಗಳು, ಡಬಲ್ ಗ್ರಾಜುಯೇಟ್ ಇನ್ನೂ ಜಾಸ್ತಿ ನಿಮ್ಗೆ ಅಧಿಕಾರ, ಅದು ಡಿಸ್ಟಿಂಕ್ಷನ್ ಇನ್ನೂ ಜಾಸ್ತಿ, 95 ಇನ್ನೂ ಜಾಸ್ತಿ ಆಗ ಇಲ್ಲಿ ಕೊಡಲ್ಲ. ಅದು ತೀರ್ಮಾನ ಆಗಲ್ಲ, ಇದು ಗೊತ್ತಾಗಲ್ಲ. ಇದು ನಿನಗೆ ಸ್ವಾನುಭವ ವೇದ್ಯ. ನಿನಗೆ ಯಾವಾಗ ಚಿತ್ತಶುದ್ಧಿ ಆಯ್ತು, ನಾನು ಯಾವಾಗ ಅಭಿಮಾನ ಕಳ್ಸ್ಕೊಂಡೆ, ನಾನು ಯಾವಾಗ ಅಂತ ನೀನ್ ಪರೀಕ್ಷೆ ಮಾಡ್ಕೋಬೇಕೆ ಹೊರತು ನಾ ಇಷ್ಟು ದಿವಸ ಮಾಡಿದ್ರೆ ನೀನು ಅಭಿಮಾನ ಹೋಗುತ್ತೆ, ಇಷ್ಟು ದಿವಸ ಹೋದ್ರೆ ಇದು ಹಾಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರವರ ಮಾಡೋ ಶ್ರದ್ಧೆ, ಸಂಸ್ಕಾರ, ಏಕಾಗ್ರತೆ, ದೇಶ, ಕಾಲ ಎಲ್ಲವೂ ಡಿಪೆಂಡ್ ಆಗುತ್ತೆ. ಇಚ್ಛೆಯನ್ನು ಗಮನ ಮಾಡ್ತಾ ಇದ್ರು. ಯಾಕೆ ಅಸಕ್ತ ಹಿ ಯಸ್ಮಾತ್ ಸಮಾಚರನ್ ಈಶ್ವರಾರ್ಥಂ ಕರ್ಮ ಕುರ್ವನ್ ಪರಂ ಮೋಕ್ಷಂ ಆಪ್ನೋತಿ ಪುರುಷಃ ಸತ್ವಸಿದ್ಧಿದ್ವಾರೇಣ ಇತ್ಯರ್ಥಃ. ಅಸಕ್ತನಾಗಿ ಅಂಟಿಕೊಳ್ಳದೆ ಅಂತ ಈ ರೀತಿ ಮಾಡುತ್ತಿದ್ದರೆ ಈಶ್ವರಾರ್ಥವಾಗಿ ಮಾಡುತ್ತಿದ್ದರೆ ಅಂತ. ಈಶ್ವರನಿಗಾಗಿ ಮಾಡೋದು ಅಂತಂದ್ರೆ ಇವನಿಗೇನು ಈಶ್ವರನಿಗಾಗಿ ಮಾಡೋ ಕರ್ತವ್ಯ ಏನಿತ್ತು ಅಂತ ಕೇಳ್ಬೋದು. ನಿನ್ನ ಏನು ಇಲ್ಲ ಅನ್ನೋದೇ ಈಶ್ವರನ ಮಾಡೋದು ಅಂತ ಅರ್ಥ. ಈಶ್ವರನ್ ಮಾಡೋದನ್ನ ಈಶ್ವರಿಗೇನು ಆಗ್ಬೇಕು ಅನ್ನೋಕ್ ಮಾಡ್ಬೇಕಾಗಿಲ್ಲ. ನೀನು ಏನು ಅದನ್ನ ಪಡ್ಕೊಳ್ಬೇಕಾಗಿಲ್ಲ, ನಿನಗೇನು ಅದರಿಂದ ಆಗ್ಬೇಕಾಗಿಲ್ಲ. ಹಾಗಾಗಿ ನಾನು ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ನನಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ, ನನಗೆ ಸಂಬಂಧ ಅಂದ್ರೆ ನಿನಗೇನೋ ಒಂದು ಮಾಡೋ ಸ್ವಭಾವ ಇದ್ದೇ ಇರೋದ್ರಿಂದ ನೀನು ಮಾಡೋ ಸ್ವಭಾವಕ್ಕೆ ನೀನು ಈಶ್ವರನ ಗೊತ್ತು ಮಾಡಿದ ಕರ್ಮವನ್ನು ಮಾಡಿದರೆ ಅದು ಈಶ್ವರಾರ್ಥವಾಗಿ ಆಗುತ್ತೆ. ಅದು ಈಶ್ವರನಿಗೇನೋ ಒಂದು ಪ್ರಯೋಜನಕ್ಕಾಗಿ ಮಾಡ್ತಿದ್ನಲ್ಲ. ಇವಾಗ ಪುತ್ರಾರ್ಥಂ ಗೃಹಂ ವಿಕ್ರೀಣಾತಿ, ಮಗನಿಗೋಸ್ಕರ ಮನೆ ಕೊಂಡ್ಕೊಳ್ತಾನೆ ಅಂದ್ರೆ ಅಲ್ಲಿ ಪ್ರಯೋಜನ ಇದೆ. ಹಾಗೆ ಈಶ್ವರಿಗೋಸ್ಕರ ಮಾಡ್ತಾನೆ, ಈಶ್ವರಿಗೇನೋ ಪ್ರಯೋಜನ ಮಾಡ್ಕೊಡ್ತೀನಿ ಅಂತಲ್ಲ. ಅಲ್ಲಿ ಈಶ್ವರಿಗೇನೋ ಪ್ರಯೋಜನ ಅಲ್ಲ, ನಿನಗೇನು ಅಲ್ಲ, ನಿನಗೇನು ಇಲ್ಲ. ಇದರಲ್ಲಿ ನಿನ್ನ ಒಂದು ಪಾರ್ಟಿಸಿಪೇಟ್ ಇಲ್ಲ ಅಂದ್ರೆ ಫಲದಲ್ಲಿ, ರಿಸಲ್ಟ್ ಅಲ್ಲಿ ಇನ್ನೇನು ಭಾಗ ಏನು ಇಲ್ಲ ಅನ್ನೋದನ್ನ ಹೇಳಕ್ಕೆ ಈಶ್ವರಾರ್ಥ ಕರ್ಮ ಹೇಳೋದು. ಮಾಡುತ್ತಿದ್ದರಿಂದ ಬರ್ತದೆ. ಅಸಕ್ತ ಅಂಟಿಕೊಳ್ಳದೇನೆಯೇ ಈಶ್ವರಾರ್ಥ ಕರ್ಮ ಮಾಡುತ್ತಿದ್ದರೆ ಅವು ಕಾಲಾನುಕಾಲಕ್ಕೆ ಸತ್ತು ಶುದ್ಧಿ ದ್ವಾರೇಣ ಅಂತ. ಸತ್ತು ನಾಮ ಅಂತಃಕರಣ, ಅಂತಃಕರಣ ಶುದ್ಧಿ ದ್ವಾರೇಣ ಅಂದ್ರೆ ತನ್ಮೂಲಕ. ಅದು ಯಾಕಂದ್ರೆ ಅದೇ ತನ್ನ ದರ್ಪಣ, ಚಿತ್ತ ದರ್ಪಣ, ಚಿತ್ವ ದರ್ಶನ, ಚಿತ್ಸ್ವರೂಪವನ್ನು ಕಾಣೋದಕ್ಕೆ ಅದೇ ಸಾಧನ. ಅದಾದ್ರಿಂದ ಅದರ ಶುದ್ಧಿ ಆಗುವುದರ ಮೂಲಕವಾಗಿ ಹೆಚ್ಚಿದ ಮೋಕ್ಷವನ್ನು ಅಂದ್ರೆ ತತ್ವಜ್ಞಾನ ಪಡ್ಕೊಳ್ಳೋದ್ರ ಮೂಲಕ ಮೋಕ್ಷ ಪಡ್ಕೊಳ್ತಾನೆ. ಆದ್ರಿಂದ ಚಿತ್ತಶುದ್ಧಿಗೋಸ್ಕರ ಕರ್ಮಯೋಗ ಮಾಡು. ಕರ್ಮಯೋಗ ಮಾಡಿದ್ರೆ ಚಿತ್ತಶುದ್ಧಿ ಆಗೋಲ್ಲ. ಚಿತ್ತಶುದ್ಧಿ ಆಗಿದ ಮೇಲೆ ಚಿತ್ತೇಕಾಗ್ರತೆ ಬರೋಲ್ಲ. ಚಿತ್ತೇಕಾಗ್ರತೆ ಬರದೇ ಮೇಲೆ ವಾಕ್ಯ ಶ್ರವಣ ಮಾಡೋಕ್ಕಾಗಲ್ಲ, ಅರ್ಥವಾಗೋದು ಇಲ್ಲ. ವಾಕ್ಯ ಶ್ರವಣ ಮಾಡೋಕ್ಕಾಗಲ್ಲ, ವಾಕ್ಯ ಅರ್ಥವಾಗಲ್ಲ ಅಂದ್ರೆ ಜ್ಞಾನವಾಗಲ್ಲ. ಜ್ಞಾನವಾಗಲ್ಲ ಅಂದ್ರೆ ಅಜ್ಞಾನ ಹೋಗಲ್ಲ. ಅಜ್ಞಾನ ಹೋಗಲ್ಲ ಅಂದ್ರೆ ಮೋಕ್ಷವಿಲ್ಲ, ಬಂಧನ. ಯಸ್ಮಾಚ್ಚ ಮತ್ತು ಇನ್ನೊಂದು ಕಾರಣ ಇರೋದೆ, ಮಾಡ್ಲೇಬೇಕು. ಅದಕ್ಕೆ ಕರ್ಮಯೋಗ ಮಾಡ್ಲೇಬೇಕು. ಕರ್ಮ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋಕೆ ಇನ್ನೊಂದು ಕಾರಣವಿದೆ. ಏನು? ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ
ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಸಂಧಿ एव हि संस्थितिम् अस्थिता अस्थिताः रकादयः ಸಂಧಿ ಇಲ್ಲಿ ಅಸ್ಥಿತಾಹ ವಿಸರ್ಗಲೋಪ ಆಗಿಲ್ವನ? अस्थिता ವಿಸರ್ಗಲೋಪ ಸಂಧಿಯ रकादयः ಹಾ लोकसंग्रहम् एव अपि संपश्यन् कर्तुम् अर्हसि. ಆ ಸಂಧಿ ಇಲ್ಲ ಅನ್ಕೋಬೇಡ. ಕೈ ಯಾಕೆ ಸುಮ್ಮನಿರಲ್ಲ? ಕರ್ಮಣಿವ ತೃತೀಯ ವಿಭಕ್ತಿ ಏನ್ ಹೇಳ್ತೆ? ಸಹಯುಕ್ತೆ ಅಪ್ರಧಾನೇ ಸೂತ್ರ. ಕರ್ಮಂದೆ ಕರ್ಮವನ್ನು ಕೈ ಬಿಡದೆ ಅಷ್ಟೇ ಅರ್ಥ ಹೊರತು ಕರ್ಮದಿಂದ ಪಡ್ಕೊಂಡು ಅರ್ಥ ಅಲ್ಲ. ಕರ್ಮದಿಂದ ಸಂಸಿದ್ಧಿ ಪಡೆಯೋಕ್ಕಾಗಲ್ಲ. ಸಂಸಿದ್ಧಿ ಶಬ್ದಕ್ಕೆ ಎರಡು ಅರ್ಥ ಮಾಡಿದ್ದಾರೆ. ಸಂಸಿದ್ಧಿನ ಚಿತ್ತಶುದ್ಧಿ ಒಂದು ಅರ್ಥ, ಇನ್ನು ಸಂಸಿದ್ಧಿನ ಆತ್ಮಜ್ಞಾನ. ಆತ್ಮಜ್ಞಾನ ಕರ್ಮದಿಂದ ಪಡೆಯೋಕ್ಕಾಗೋದಿಲ್ಲ. ಚಿತ್ತಶುದ್ಧಿಯು ಕರ್ಮದಿಂದ ಕರ್ಮಯೋಗದಿಂದ ಮಾಡಕ್ಕಾಗತ್ತೆ. ಕರ್ಮಯೋಗದಿಂದ ಮಾಡೋಕ್ಕಾದ್ರೂ ಕೂಡ ಅಲ್ಲಿ ಚಿತ್ತಶುದ್ಧಿಗೆ ವಿವೇಕ ಪ್ರಧಾನವಾಗಿರ್ಬೇಕು. ವಿವೇಕ ಪ್ರಧಾನವಾದ ಕರ್ಮಾನುಷ್ಠಾನ ಚಿತ್ತಶುದ್ಧಿ ಕಂಡುಕೊಡುತ್ತೆ. ಅದನ್ನ ಕರ್ಮ ಅಪ್ರಧಾನವೇ ಹೊರತು ಕರ್ಮ ಅನ್ನೋದು ನೇರವಾಗಿ ಇದಲ್ಲ. ಅದಕ್ಕೆ ಹೇಗೆ ಅಕ್ಕಿ ಅನ್ನ ಆಗತ್ತೋ ಕರ್ಮ ಚಿತ್ತಶುದ್ಧಿ ಆಗಲ್ಲ. ಅದು ಬೇಕು. ಅಪ್ರಧಾನ ಮೇನ್ ಅಲ್ಲ, ಪ್ರೈಮ್ ಅಲ್ಲ, ಮುಖ್ಯ ಅಲ್ಲ ಅಂತ. ಅಪ್ರಧಾನ ಮುಖ್ಯ ಅಲ್ಲ, ಪ್ರಧಾನ ಅಲ್ಲ ಅಂತ. ಹಾಗೆ ಸೀತೆಯ ಸಹ ರಾಮ ವನಂಗಚ್ಚತಿ ಬೇಕೆ ಹೊರತು ರಾಮೇಣ ಸಹ ಸೀತಾ ವನಂಗಚ್ಚತಿ ಅಲ್ಲ. ರಾಮೇಣ ಸಹ ಸೀತಾ ವನಂಗಚ್ಚತಿ ಅಂದ್ರೆ ರಾಮ ಅಪ್ರಧಾನ ಬಿಡ್ತಾನೆ. ರಾಮನ್ ಕರ್ಕೊಂಡು ಹೋದ ಸೀತೆಯಿಂದ ಬಿಡುತ್ತೆ. ಸೀತೆಯ ಸಹ ರಾಮ ವನಂಗಚ್ಚತಿ ಸಂಸ್ಕೃತ ಪ್ರಕಾರ ಸಹಯುಕ್ತೆ ಅಪ್ರಧಾನ ಅಂತ ಹೇಳಿ ಸೂತ್ರ ಮಾಡಿ ಯಾರಿಗೆ ಸಹ ಹಾಕಿದ್ರು ಅವರು ಗೌಣ ಆಗ್ಬಿಡ್ತಾರೆ, ಮುಖ್ಯ ಆಗಲ್ಲ. ಅದೇ ನಿದ್ದೆ ಬರ್ತಾನ. ಕೈ ಬಿಡದೆ ಕರ್ಮವನ್ನು ಇಟ್ಕೊಂಡಿದ್ದವರಾಗಿ ಜನಕಾದಿಗಳು, ಜನಕ ಅಶ್ವಪತಿ, ಅನೇಕ ಹಿಂದಿನ ರಾಜರ್ಷಿಗಳು ಅವರು ಸಂಸಿದ್ಧಿಂ ಅಂದ್ರೆ ಚಿತ್ತಶುದ್ಧಿಯನ್ನ, ಸಂಸಿದ್ಧಿನ ಜ್ಞಾನವನ್ನ, ಆಸ್ಥಿತ ಪ್ರಾಪ್ತ ಪ್ರವೃತ್ತ ಇತ್ಯರ್ಥ, ಪಡೆಯಲು ಹೊರಟವರಾಗಿದ್ರು. ಆಸ್ಥಿತ ಅಂದ್ರೆ ಸ್ಥಿತ ಅಂದ್ರೆ ಆ ವಿಸರ್ಗ, ಅದರಲ್ಲಿ ಇದ್ದವರಾಗಿದ್ರು, ಪಡ್ಕೊಂಡವರಾಗಿದ್ರು. ಅದನ್ನು ಸಂಪಶ್ಯನ್ ನೋಡುತ್ತಾ ಲೋಕಸಂಗ್ರಹಮೇವ ನಾನು ಜನಕಾದಿಗಳಂತೆ ಇರ್ತಕ್ಕವನು ಅಂತ ಅನ್ನೋದಾದ್ರೆ, ಜನಕಾದಿಗಳು ಹೇಗೆ ಜ್ಞಾನಿಯಾಗಳಾದ್ರು ಲೋಕಸಂಗ್ರಹಕ್ಕೆ ಕ್ರಮ ಮಾಡ್ತಿದ್ರೋ ಆ ರೀತಿ ಲೋಕಸಂಗ್ರಹಕ್ಕೆ ಕರ್ಮ ಮಾಡು. ಇಲ್ಲ ನಾನು ಅಜ್ಞನು ಅಂದ್ಕೊಂಡ್ರೆ ಚಿತ್ತಶುದ್ಧಿಗಾಗಿ ಕರ್ಮ ಮಾಡೋ. ಹೇಗೂ ಕರ್ಮ ಮಾಡದಿರೋ ಕಾರಣ ಇಲ್ಲ. ತತ್ವಜ್ಞಾನಿ ಆಗಿದ್ರೆ ಜನರ ಉನ್ಮಾರ್ಗವನ್ನು ತಡೆಗಟ್ಟೋದೇ ಲೋಕಸಂಗ್ರಹ. ಅಲ್ಲ ಅದನ್ನ ಬಿಡದೇನೆಯೇ, ಅದು ಅಪ್ರಯುಕ್ತವಾದವಾಗ ಅದನ್ನ ಜೊತೆ ಇಟ್ಕೊಂಡೆ ಅದನ್ನ ಕೈ ಬಿಡದೇನೆಯೇ ಹೊಂದಿದ್ರು ಅಂತ. ಅವ್ರು ತತ್ವಜ್ಞಾನಿಗಳಾಗಿರ್ಲಿ ಕರ್ಮವನ್ನು ಸ್ಟ್ರೆಸ್ ಮಾಡ್ಬೇಕು, ಅರ್ಜುನಿಗೆ ಮಾಡ್ಲೇಬೇಕು ಅಂತ. ಅವ್ರು ನೋಡಿ ತತ್ವಜ್ಞಾನಿ ಆಗಿದ್ದು ಕರ್ಮನ ಬಿಡದೇನೆಯೇ ಮಾಡ್ತಿದ್ರು, ಕರ್ಮನ ಜೊತೆ ಇಟ್ಕೊಂಡೇ ಮಾಡ್ತಿದ್ರು. ಅದು ಏವಕಾರ ಒತ್ತತೆ ಅವಧಾನ ಮಾಡುತ್ತೆ. ಅದು ಅಪ್ರಧಾನವಾದರೂ ಅದು ಇದು ಬಿಟ್ಟವರಾಗಿರ್ಲಿಲ್ಲ. ನಮ್ಮ ಅಪ್ರಧಾನ ಅಗೌಣ ಆದ್ಮೇಲೆ ಬಿಡಬಹುದು ಅಂತ ಬಂದ್ಬಿಡುತ್ತಲ್ಲ, ಹಾಗೆ ಮಾಡ್ಲಿಲ್ಲ. ಅವರು ಬಿಡೋ ಅವಕಾಶ ಬಂದಿದ್ರು ಅವರಿಗೆ, ಅವ್ರು ಬಿಡಬಹುದಾಗಿದ್ರು, ಬಿಡ್ಲಿಲ್ಲ. ಅವರು ಮಾಡ್ಕೊಂಡೇ ಕರ್ಮನ ಜೊತೆ ಇಟ್ಕೊಂಡೇ ಅವರು ಸಂಸಿದ್ಧಿಯನ್ನು ಪಡ್ಕೊಂಡವರಾಗಿದ್ರು. ನೀನು ಕೂಡ ಲೋಕಸಂಗ್ರಹವನ್ನಾದ್ರೂ ಕಂಡವರಾಗಿ ನೀನು ಅನ್ಬಹುದು, ಕೃಷ್ಣ ನಾನು ನೀನ್ 2ನೇ ಅಧ್ಯಾಯ ಹೇಳಿದಾಗಿ ತತ್ವ ತಿಳ್ಕೊಂಡ್ಬಿಟ್ಟೆ, ನನಗೆ ಜ್ಞಾನಿ ಆಗ್ಬಿಟ್ಟಿದೆ ಅನ್ಬಿಟ್ಟು ಲೋಕಸಂಗ್ರಹ ಮಾಡೋ. ಇಲ್ಲ ನನಗಿನ್ನು ಗೊತ್ತಾಗಿಲ್ಲ ಅನ್ನೋದಾದ್ರೆ ಚಿತ್ತಶುದ್ಧಿಯಾಗಿ ಮಾಡೋ. ಹೆಂಗೂ ನೀವು ಬಿಡಕ್ ಕಾರಣ ಇಲ್ಲ ಕರ್ಮವನ್ನ. ಕರ್ಮ ಹಾಗಾಗಿಲ್ಲ. ಅಲ್ಲಿ ಹಿಂದಿನ ಶ್ಲೋಕ ಮುಗಿಸೋದು ತಸ್ಮಾ ಹಿಂದಿನ ಶ್ಲೋಕದಲ್ಲಿ ಅದೊಂದು ಇದೊಂದು ಪಕ್ಷ. ನೀನು ಅಕಸ್ಮಾತ್ ನೀನು ಆಸಕ್ತ ಆಗಿ ಮಾಡ್ತಾ ಇದ್ದೆ, ಪರಪುರುಷವನ್ನು ಪಡ್ಕೊಳ್ತೀಯ ನನ್ನಲ್ಲ, ಪರಪುರುಷ ಪಡ್ಕೊಂಡ್ಬಿಟ್ಟಿದ್ದಲ್ಲ, ಮತ್ತೆ ಅದಕ್ಕೆ ನಾನು ಹಾಗೆ ಮಾಡ್ಬೇಕು ನೀನು ಯೋಚನೆ ಮಾಡುವುದಾದ್ರೆ ಈ ರೀತಿ ಮಾಡು. ಆಸಕ್ತನಾಗಿ ಮಾಡಿದ್ರೆ ಪರಮಾಪ್ನೋತಿ ಪುರುಷ ಅಂದ ಹಿಂದಿನ ಶ್ಲೋಕದಲ್ಲಿ. ಅಂಟ್ಕೊಳ್ಳದೆ ಮಾಡ್ತಾ ಇದ್ದೆ, ಅದನ್ನ ಪಡ್ಕೊಂಡ್ಬಿಟ್ಟಿಲ್ಲ ಕೃಷ್ಣ ನನಗಿದ್ಯಾತಕ್ಕೆ ನೀನು ಯೋಚನೆ ಮಾಡುವುದಾದರೆ ಲೋಕಸಂಗ್ರಹಕ್ಕಾಗಿ ಮಾಡಯ್ಯ ಮಾರಾಯ.
ಎರಡು ಶ್ಲೋಕದಲ್ಲಿ ಜ್ಞಾನ ನಿಷ್ಠೆ ಹೇಳ್ಬಿಟ್ಟ ನೀವು ಒಂದಲ್ಲ ನೀವು ಮಾಡೋದು ಆಗ ಅವ್ನು ಬೇಜಾರು ಮಾಡ್ಕೊಂಡ್ರೆ ಎಕ್ಸಾಂಪಲ್ ಕೊಡ್ಲಿಲ್ವಲ್ಲ ಇದನ್ನ ಮಾಡೋದ್ರಿಂದ ಹೋದವ್ರಿಗೆ ಏನಾಯ್ತು ಅಂತ ಅದಕ್ಕೆ ಈ ಕಾರಣದಿಂದ ನೀವು ಮಾಡ್ಬೋದು ಈ ಮಾರ್ಗದಲ್ಲಿರೋರು ತತ್ವಜ್ಞಾನಿಯಾಗಿ ಮಾಡ್ಕೊಂಡೇ ಇದ್ರು ಅವ್ರು ತತ್ವಜ್ಞಾನಕ್ಕಾಗಿ ಮಾಡ್ತಾ ಇದ್ವು ಅಂತ ಅರ್ಥ ಮಾಡ್ಬೋದು, ತತ್ವಜ್ಞಾನಿಗಳಾಗಿದ್ದು ಮಾಡ್ತಾ ಇದ್ವು ಅಂತ ಅರ್ಥ ಮಾಡ್ಬೋದು ಜನಕಾದಿಗಳು. ಒಟ್ಟು ಭಗವಂತನ ದೃಷ್ಟಿಯಲ್ಲಿ ಸನ್ಯಾಸಿ ಅಂತ ಏನು ಇದಿದೆ ಅವನಿಗೆ ಮಾತ್ರ ಆ ಕರ್ಮ ಇಲ್ಲ, ಯಾವ ಆ ಗೃಹಸ್ಥಾಶ್ರಮದ ಕರ್ಮ ಇಲ್ಲ. ಆದ್ರೆ ಯಾವ ಆಶ್ರಮದಲ್ಲಿ ಇರ್ತಾನೋ ಆ ಆಶ್ರಮ ಕರ್ಮನ ಯಾರು ಸತ್ವಜ್ಞಾನ ಆಗಿದ್ದು ಆಗದಿದ್ದು ಬಿಡೋ ಹಾಗಿಲ್ಲ ಅಂತ ಭಗವಂತನ ಅಭಿಪ್ರಾಯ. ಆಯಾ ಆಶ್ರಮ ಗೃಹಸ್ಥರಾಗಿದ್ದು ನಾನು ಲೋಕ ಸಂಗ್ರಹ ಮಾಡ್ಕೋ ಅಷ್ಟೇ, ಬಿಡಕ್ ಬರಲ್ಲ ಅಂತ ಭಗವಂತನ ಅಭಿಪ್ರಾಯ. ಬಿಡಬಾರ್ದು ಅನ್ನೋದು ಭಗವಂತನ ಇದರಲ್ಲಿ ಯಾರು ವರ್ಣಾಶ್ರಮದವರು ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು, ಮರ್ಯಾದೆನ ಹಾಳು ಮಾಡಬಾರ್ದು, ಆ ವ್ಯವಸ್ಥೆ ತಕ್ಕ ಹಾಗೆ ಇರಬೇಕು. ಜನಕಾದಿಗಳು ರಾಜರಾಗಿದ್ದು ಜ್ಞಾನಿಗಳಾಗಿದ್ದು ನಾನು ತತ್ವಜ್ಞಾನಿ ಕರ್ಮ ಮಾಡಲ್ಲ ಅಂತ ವೈಯಕ್ತಿಕ ಬಿಡ್ಬಹುದು, ಅವ್ರಿಗೆ ಹಾನಿ ಇಲ್ಲ ಬಿಟ್ರೆ, ಆದ್ರೂ ಅವ್ರು ಬಿಡಬಾರ್ದು, ಮಾಡ್ತಾರೆ, ಮಾಡ್ಬೇಕು ಲೋಕಸಂಗ್ರಹಕ್ಕಾಗಿ ಅಂತ ಭಗವಂತರು. ಅಸರೇ ಜ್ಞಾನನಿಷ್ಠರಾದವರು ಅನ್ನೋದು ಗೊತ್ತಾಗೋದಲ್ಲ, ಹೊರಗೆ ಗೊತ್ತಾಗೋದು ವರ್ಣಾಶ್ರಮವೇ. ಯಾವ್ಯಾವ ವರ್ಣ ಯಾವ ಆಶ್ರಮ ಗೊತ್ತಾಗತ್ತೆ, ಯಾವ್ಯಾವ ವರ್ಣಕ್ಕೆ ಏನೇನು ಆಶ್ರಮಕ್ಕೆ ಏನೇನು ಕರ್ತವ್ಯ ಹೇಳಿದ್ದಾನೋ ಆಯಾ ವರ್ಣದ ಆಶ್ರಮದಲ್ಲಿ ತತ್ವಜ್ಞಾನ ಇದ್ರು ಕೂಡ ಜ್ಞಾನಿಯಾಗಿದ್ದು ಲೋಕಸಂಗ್ರಹಕ್ಕಾಗಿ ಮಾಡ್ಲಿ, ಅಜ್ಞಾನಿಯಾಗಿದ್ದು ಚಿತ್ತಶುದ್ಧಿಗಾಗಿ ಮಾಡ್ಲಿ, ಯಾವ ರೀತಿ ಬಿಡಕ್ ಅವಕಾಶ ಇಲ್ಲ ಅನ್ನೋದು ಭಗವಂತನ ಅಭಿಪ್ರಾಯ. ಭಗವಂತ ಅವನು ಸ್ವಯಂ ಕೃತಾರ್ಥನಾದ್ರೂ ಕೂಡ ಹೇಗಿದ್ದ ಅವನು ನಮೇ ಪಾರ್ಥಾಸ್ತಿಕ ಪ್ರತ್ಯೇಕ ಕರ್ಮಣಿ ಎಂದವನು. ಸಮುಚ್ಚಯ ಆಗಲ್ಲ, ಅಲ್ಲ ವಿಧಿ ತರಹ ಅಲ್ಲ, ಮಾಡ್ತಿರ್ತಾರೆ ಅವ್ರು ಮಾಡ್ತಿರ್ತಾರೆ. ಅದು ಯದ್ಯಪಿ ವಿಧಿ ತರಹ ಶಬ್ದ ಕಂಡ್ರು ಕೂಡ ಇವಾಗ ಇದರಲ್ಲಿ ತತ್ವ ಆಧ್ಯಾತ್ಮಿಕಂ ದೃಷ್ಟ ತತ್ವಂ ದೃಷ್ಟ ಭಾಷ್ಯತಃ ತತ್ತೀಭೂತ ಸದಾ ನಾಮ ತಪ್ಪಾದ ಅಪ್ರಚ್ಯುತೋ ಭವೇದಿದೆ, ಭವೇದಿದ್ದು ಅಚ್ಯುತೋ ಭವತಿ ಇದೆ ಅರ್ಥ. ವಿಧಿ ತರಹ ಇದೆ, ಹಾಗೆ ಇವರು ಇರ್ತಾರೆ. ಹಾಗೆ ಯಾವತ್ತಿಗೂ ಯಾರ ತತ್ವಜ್ಞಾನವೂ ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಅದು ಅವರವರಿಗೆ ಗೊತ್ತಾಗುವಂತಹ ತತ್ವಜ್ಞಾನ ವಿಚಾರ. ಅದೊಂದೀಗ ಯಾರು ಮಾಡಿದ್ರು ಮಾಡ್ತಾನೆ ಇಲ್ಲ. ಇವನ್ ಹೇಳೋದ್ರೆ ಅಜ್ಞಾನಿಯೂ ಕರ್ಮ ಮಾಡ್ತಿಲ್ಲ, ಜ್ಞಾನಿ ಅಲ್ಲ ನಿಜವ ವಸ್ತುತಃ ಹೇಳೋದಾದ್ರೆ ಅಜ್ಞಾನಿಯೂ ಕರ್ಮ ಮಾಡುತ್ತಿಲ್ಲ. ಕರ್ಮ ಮಾಡುತ್ತಿಲ್ಲ ಅಂತ ತಿಳ್ಕೊಳ್ಳದೆ ಇರೋದೇ ಅಜ್ಞಾನಿಯ ಹೊರತು ಅಜ್ಞಾನಿ ಒಂದ್ ಜನಾಂಗ ಅಲ್ಲ. ನಿಜ ಯಾರಿಗೂ ಕರ್ಮ ಮಾಡಕ್ ಆಗೋಲ್ಲ, ಯಾರು ಕರ್ಮ ಮಾಡ್ತಾನೂ ಇಲ್ಲ. ಕರ್ಮ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರೆ ನೀನು ಅಜ್ಞಾನಿನು ಅಂತ. ಹೌದೌದು, ಅವರು ಭಾರಿ ಅವರು ಮೀಮಾಂಸೆಗೂ ಕರ್ಮ ಬಿಡಕ್ ಬರಲ್ಲ, ಕರ್ಮ ಮಾಡ್ಲೇಬೇಕು, ಹಠ ಮಾಡ್ಬೇಕಿಲ್ಲ, ಇವ್ ಮಾಡ್ಬೇಕಾಗಿಲ್ಲ ಅಂತ ಅರ್ಧ ಸನ್ಯಾಸ ಓದ್ಕೊಟ್ರು. ಕರ್ಮಣಿ ಶ್ಲೋಕ ಆಯ್ತಲ್ವಾ ಅರ್ಥ. ಕರ್ಮಣೈವ ಹಿ ಯಸ್ಮಾತ್ ಪೂರ್ವೇ ಕ್ಷತ್ರಿಯಾಃ ವಿದ್ವಾಂಸಃ ಸಂಸಿದ್ಧಿಂ ಮೋಕ್ಷಂ ಗಂತುಂ ಆಸ್ಥಿತಾಃ ಪ್ರವೃತ್ತಾಃ. ಕರ್ಮದಿಂದಲೇ ಅಂದ್ರೆ ಕರ್ಮವನ್ನು ಕೈ ಬಿಡಿದೇನೆಯೇ. ಫಸ್ಟ್ ಒಂದು ಪಾಠ ಮತ್ತು ಹೋದಾಗ ನಮ್ಮ ತಂದೆ ಈ ಶ್ಲೋಕನೇ ಕೇಳಿದ್ದು. ಕರ್ಮಣೈವಿ ಸಂಸಿದ್ಧಿ ಮಾಸ್ತಿದ ಏನಪ್ಪ, ಕರ್ಮದಿಂದಲೇ ಮೋಕ್ಷವನ್ನು ಹೊಂದ. ತಪ್ಪು ಬಂದರು. ಯಾಕೆ ಅಂದ್ರೆ ಕರ್ಮದಿಂದ ಹೆಂಗಯ್ಯ ಮೋಕ್ಷ ಆಗತ್ತೆ, ಕರ್ಮದಿಂದ ಹೆಂಗಯ್ಯ ಇದಾಗತ್ತೆ, ಸಾಧ್ಯ ಏನು? ಕರ್ಮದಿಂದ ಮೋಕ್ಷ, ಕರ್ಮ ಎಷ್ಟು ಚಿತ್ತಶುದ್ಧಿ ಅಷ್ಟಕ್ಕೆ ಕಾಣತಾನೆ ಹೊರತು ಬರಲ್ಲ. ಹಾಗೆ ಕರ್ಮಣೈವಾನ ಸ್ಥಿತಿಯ ಸಹಯುಕ್ತಿ ಅಪ್ರಧಾನ ಸೂತ್ರ ಪ್ರಕಾರವಾಗಿ ಕರ್ಮನ ಕೈ ಬಿಟ್ಟಿರ್ಲಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಕರ್ಮಕ್ಕೂ ಮೋಕ್ಷಕ್ಕೂ ನೀವೇನಾದ್ರು ಗಂಟು ಹಾಕ್ಬಾರ್ದು. ಕರ್ಮದಿಂದ ಮೋಕ್ಷ ಸಂಸಿದ್ಧಿಯನ್ನು ಹೊಂದಿದ್ರು ಅಂತ ಅರ್ಥ ಮಾಡಬಾರ್ದು. ಕರ್ಮನ ಜೊತೆಲಿ ಇಟ್ಕೊಂಡವರಾಗೆ ಇದು ಕರ್ಮನ ಬಿಟ್ಟಿರ್ಲಿಲ್ಲ ಅಂತ ಅರ್ಥ, ಕರ್ಮವನ್ನು ಮಾಡ್ತಲೇ ಇದ್ರು. ಹೇಳಿಮ್ಮ ನಾಳೆಯಿಂದ ಇಲ್ಲಿ ಬಂದ್ಬಿಡಿಮ್ಮ. ಇಲ್ಲೇ ಶುದ್ಧಿಗೆ ಮಾಡ್ಬೇಕು, ಚಿತ್ತಶುದ್ಧಿ ಪಡ್ಕೊಂಡವ್ರು ಮತ್ತೆ ಕರ್ಮ ಮಾಡ್ಬೇಕು ಅಂತ ಯಾಕೆ ಅಂತ ಇದಾರೆ, ನನ್ಗೆ ಅದು ಅರ್ಥ ಆಗ್ಲಿಲ್ಲ. ಅದಲ್ಲ, ಚಿತ್ತಶುದ್ಧಿ ಪಡ್ಕೊಂಡವರು
ತತ್ವಜ್ಞಾನವಾಗದೇ ಇದ್ದರೆ ತತ್ವಜ್ಞಾನಕ್ಕೆ ನಿರ್ಧಾರ ಮಾಡ್ತಾರೆ, ಆ ವಿಷಯ ಬೇರೆ. ತತ್ವಜ್ಞಾನಿಗಳಾದವರು ಯಾವ್ದಾದ್ರು ಒಂದು ವರ್ಣಾಶ್ರಮದ ಇದ್ದೇ ಇರ್ತಾರಲ್ಲ, ಅವ್ರ ವ್ಯಕ್ತಿತ ಶರೀರ ದೃಷ್ಟಿಯಿಂದ ಲೋಕ ದೃಷ್ಟಿಯಿಂದ ನೋಡಿದ್ರೆ ವ್ಯಕ್ತಿತಾರೆ, ಅವ್ರು ಯಾವುದೋ ಒಂದು ವರ್ಣಾಶ್ರಮದಲ್ಲಿ ಇರ್ತಾರಲ್ಲ, ಅದರ ಕರ್ಮವನ್ನು ಮಾಡ್ತಾನೆ ಇರ್ತಾರೆ. ಅವ್ರು ಸುಮ್ಮನೆ ಇರಲ್ಲ, ಮಾಡ್ಬೇಕು ವಿಧಿಯಲ್ಲ, ಮಾಡ್ತಿರ್ತಾರೆ ಅಂತ ಅನುವಾದ, ವಿಧಿಯಲ್ಲ ಅವರಿಗೆ. ಅವ್ರು ಮಾಡ್ಬೇಕು ಅಂದ್ರೆ ಮಾಡ್ತಾರೆ, ಅವ್ರ ಇಷ್ಟ ಮಾಡೋದೇ ಇಷ್ಟ ಅವ್ರಿಗೆ, ಮಾಡದೇ ಇಷ್ಟ ಇಲ್ಲ ಅವ್ರಿಗೆ. ಇಷ್ಟ ಆಗುತ್ತೆ ಗುರುಗಳೇ, ಅವರು ನಿವೃತ್ತಿ ಮಾರ್ಗ ಹೋಗ್ಬೇಕಲ್ವಾ, ಅವರೆಲ್ಲ ಬಿಡ್ಬೇಕಲ್ವಾ. ಆದ್ರೂ ಅವ್ರಿಗೆ ಲೋಕದ ಜನರನ್ನೆಲ್ಲ ಈ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಇದೇ ಸೇತು. ಇವಾಗ ಹೇಗೆ ದೋಣಿ ದಾಟಕ್ಕೆ ಸಾಧನವೋ, ಈ ಕರ್ಮಯೋಗ ಚಿತ್ತಶುದ್ಧಿಗೂ ತತ್ವಜ್ಞಾನಕ್ಕೂ ಸಾಧನ. ಹಾಗಾದ್ರಿಂದ ಜನರೆಲ್ಲ ಇದಕ್ಕೆ ಬರ್ಲಿ ಅನ್ನೋಕ್ಕೋಸ್ಕರವಾಗಿ ಅವನು ಜ್ಞಾನಿಯಾಗಿ ಶ್ರೇಷ್ಠನಾಗಿರ್ತಾನಲ್ಲ, ಶ್ರೇಷ್ಠನಾದ್ಮೇಲೆ ನಾನೇ ಬಿಟ್ರೆ ನನ್ನ ನೋಡ್ಕೊಂಡು ಬೇರೆಯವ್ರು ಬಿಟ್ಟು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ನು ಬೇರೆಯವ್ರನ್ನೆಲ್ಲ ಈ ಮಾರ್ಗದಲ್ಲಿ ಕೂರ್ಸೋಕ್ಕೋಸ್ಕರವಾಗಿ ಅವ್ನು ಮಾಡ್ತಾ ಇರ್ತಾನೆ. ಆದ್ರೆ ಕಾನ್ಫ್ಲಿಕ್ಟಿಂಗ್ ಇದೆ ಅಲ್ವಾ ಗುರುಗಳೇ, ಹೆಂಗಾಗುತ್ತೆ? ಅವನ್ ಮುಂದಕ್ಕೆ ಹೋಗಕ್ಕೆ ಅವ್ನ್ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೇಕು, ಅದು ನಿವೃತ್ತಿ ಮಾರ್ಗಕ್ಕೆ ಹೋಗ್ಬೇಕು. ಮಿಕ್ಕಿರೋರ್ನೆಲ್ಲ ಲೋಕ ಸಂಗ್ರಹ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಅದೇ ದಾರಿ ಆಯ್ತು. ಮೆಡಿಟೇಷನ್ ಮಾಡ್ಬೇಕು, ನೀವು ಧ್ಯಾನ ಯೋಗಿ ಹೇಳ್ತಿದ್ದೀರಾ, ನಾನು ಹೇಳ್ತಾ ಜ್ಞಾನಿ ಹೇಳ್ತಾ ಇದ್ದೀನಿ. ಜ್ಞಾನಿಗೆ ಮೆಡಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಜ್ಞಾನಿ ಅದಕ್ಕೆ ಮೆಡಿಟೇಷನ್ ಮಾಡ್ಬೇಕು. ಜ್ಞಾನಿ ಕೃತಾರ್ಥ, ಅವನೇನು ಇದ್ ಮಾಡ್ಬೇಕಾಗಿಲ್ಲ, ಅವ್ನ ಕರ್ತವ್ಯ ಇಲ್ಲ, ಅವನಿಗೆ ಕರ್ತವ್ಯವಿಲ್ಲದೆ ಅದು ಕರ್ಮ ಮಾಡ್ತಿರ್ತಾನೆ. ಅಂದ್ರು ಅವರು ಲೋಕ ಸಂಗ್ರಹಕ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಾಡ್ತಾರೆ, ಮಾಡ್ಬೇಕು ವಿಧಿ ಎಲ್ಲ ಮಾಡ್ತಾರೆ ಅನುವಾದ. ಹಾ, ಕರ್ಮದಿಂದಲೇ ಅಮ್ಮ ನಾಳೆನೂ ಇಲ್ಲೇ ಬಂದ್ಬಿಡಿ ಮಾ. ಶಕ್ತಿಯರಾಗಿರುವ ವಿದ್ವಾಂಸರಾಗಿದ್ದಂತಹ ಜನಕಾದಿಗಳು ಸಂಸಿದ್ಧಿಯನ್ನು ಮೋಕ್ಷವನ್ನು ಹೊಂದುವುದಕ್ಕೆ ಹೊರಟವರಾಗಿದ್ರು. ಅಂದ್ರೆ ಕರ್ಮವನ್ನ ಕೈ ಬಿಡದೇನೆ ಕರ್ಮಾನುಷ್ಠಾನ ಮಾಡ್ಕೊಂಡೇ ಜೊತೆ ಕರ್ಮ ಇಟ್ಕೊಂಡೆ ಮೋಕ್ಷವನ್ನು ಪಡೆಯೋದಕ್ಕೆ ಹೊರಟವರಾಗಿದ್ರು. ಇಲ್ಲಿ ಏನಾಗುತ್ತೆ ಗೊತ್ತಾ, ಕರ್ಮವನ್ನು ಮಾಡ್ಕೊಂಡೆ ಮೋಕ್ಷವನ್ನು ಹೊಡ್ಕೊಂಡು ಕರ್ಮದಿಂದ ಮೋಕ್ಷ ಹೊಡ್ಕೊಂಡ್ರು ಒಂದು ಏನು ಸಂಬಂಧ ಆಗಲ್ಲ. ಮೋಕ್ಷವನ್ನು ಹೊಂದೋದಕ್ಕೆ ಏನು ಸಾಧನವೋ ಅದನ್ನ ಸಾಧನೆ ಮಾಡ್ತಿದ್ದು, ಕರ್ಮವನ್ನು ಕೈ ಬಿಟ್ಟವರಾಗಿರ್ಲಿಲ್ಲ ಅಂತ ಅಷ್ಟೇ ಅರ್ಥ. ಅದ್ ಮುಂದೆ ತಗೋತಾರೆ, ಮುಂದೆ ವ್ಯಾಖ್ಯಾನ ಮಾಡ್ತಾರೆ, 2 ವ್ಯಾಖ್ಯಾನ ಮಾಡ್ತಾರೆ. ಬದುಕಿ ಕೆ ಜನಕಾದಯ, ಜನಕ ಅಶ್ವಪತಿ ಪ್ರಭೃತಯ. ಯಾರು ಜನಕಾದಿಗಳು, ಜನಕ ಅಶ್ವಪತಿ ಅಂದ್ರೆ ಅಶ್ವಪತಿ ಪಂಚ, ಇದು ವಿಶ್ವಾಂತರ ವಿದ್ಯೆಯವನು, ಅದು ತತ್ವಜ್ಞಾನ ತರಹ. ಆರು ಜನಕ, 6 ಉದ್ದಾಲಕಾರಣ ಹೋಗೋದು. ಉದ್ದಾಲಕಾರಣ ಶತಿಗೆ ಹೇಳಿದ್ನಲ್ಲ. ಇದು ಅಜಾತಶತ್ರು, ಜನಕ ಅಜಾತಶತ್ರು ಆದವ ಬ್ರಾಹ್ಮಣರಾಗಿ ಬರ್ತದೆ. ಎಲ್ಲಾ ಗೃಹಸ್ಥರಾಗಿ ಇಟ್ಕೊಂಡು ಅಲ್ಲ, ಆತರ ಮೆನ್ಷನ್ ಮಾಡೋದಲ್ಲ ಕ್ಷತ್ರಿಯರು ಅಂತ. ಇವನು ಕ್ಷತ್ರಿಯ ಅನ್ನಲ್ಲ, ಅರ್ಜುನಂತಾನೆ ಉದ್ದೇಶ, ಉಪಲಕ್ಷಣ ಅಷ್ಟೇ. ಯಾರಲ್ಲ ಅದಕ್ಕೆ ಇಲ್ಲ. ಯದಿತೆ ಪ್ರಾಪ್ತ ಸಮ್ಯಕ್ ದರ್ಶನಾಃ ತತಃ ಲೋಕಸಂಗ್ರಹಾರ್ಥಂ ಪ್ರಾರಬ್ಧಕರ್ಮತ್ವಾತ್ ಕರ್ಮಣಾ ಸಹೈವ ಅಸನ್ಯಸ್ಯೈವ ಕರ್ಮ ಸಂಸಿದ್ಧಿಮಾಶ್ರಿತಾಃ ಇತ್ಯರ್ಥಃ. ಒಂದು ವೇಳೆ ನೀನು ಜನಕಾದಿಗಳು ಈ ರೀತಿ ಯೋಚನೆ ಮಾಡುವುದಾದರೆ ಏನು ಅಂತ, ಪ್ರಾಪ್ತ ಸಮ್ಯಕ್ ದರ್ಶನಾಃ, ಪ್ರಾಪ್ತಂ ಸಮ್ಯಕ್ ದರ್ಶನಂ ಯೈಷ್ಟೇ, ಯಾರಿಂದ ಸಮ್ಯಕ್ ದರ್ಶನ ಪಡೆಯಲ್ಪಟ್ಟಿದೆಯೋ ಪ್ರಾಪ್ತ ಸಮ್ಯಕ್ ದರ್ಶನ, ಹಾಗಿದ್ದವರಾಗಿದ್ದು ಇದ್ದವರಾಗಿದ್ರು ಅಂತ ಅನ್ನೋದಾದ್ರೆ, ಅವಾಗ ಅವರು ಲೋಕ ಸಂಗ್ರಹಕ್ಕಾಗಿ ಅಂದ್ರೆ, ಲೋಕ ಅಂದ್ರೆ ಜನ, ಅವರ ಸನ್ಮಾರ್ಗ ಸಂಗ್ರಹ ಅಂದ್ರೆ ಸನ್ಮಾರ್ಗದಲ್ಲಿ ಕೂಡ ಹಾಕೋದು. ಸನ್ಮಾರ್ಗ ಅಂದ್ರೆ ಮೋಕ್ಷ ಮಾರ್ಗ, ಮೋಕ್ಷ ಮಾರ್ಗದಲ್ಲಿ ಜನರನ್ನು ಕೂಡ ಹಾಕೋದೇ ಲೋಕ ಸಂಗ್ರಹ. ಸಂಗ್ರಹನ ಕಲೆಕ್ಟ್ ಮಾಡೋದು ಅಂತ, ಕಲೆಕ್ಟ್ ಮಾಡೋದನ್ನು ಕೂಡ ಹಾಕೋದು, ಸೇರಿಸೋದು ಅಂತ. ಸನ್ಮಾರ್ಗದಲ್ಲಿ ಮೋಕ್ಷ ಮಾರ್ಗದಲ್ಲಿಯೇ ಜನರೆಲ್ಲ ಹೋಗುವ ಹಾಗೆ ಮಾಡೋದು. ಯಾಕಂದ್ರೆ ಅದೇ ತಾನೆ ಪರಮ ಪುರುಷಾರ್ಥ, ಅದೇ ತಾನೆ ಹೆಚ್ಚಿನ ಆನಂದ, ಅದನ್ನು ಪಡ್ಕೊಳ್ಳಿ ಜನರಲ್ಲ ಅಂತ ಸಹಜವಾಗಿ ಆ ಪ್ರೇಮ ಇರ್ತದೆ ತತ್ವಜ್ಞಾನಿಗಳಿಗೆ. ತತ್ವಜ್ಞಾನಿಗಳು ಅಂದ್ರೆ ಸ್ವಯಂ ಪರಮಾತ್ಮರೇ, ಅವರು ಭಗವತ್ ಸ್ವರೂಪವನ್ನು ಕಂಡ್ಕೊಂಡು ಪರಮಾತ್ಮನೇ ಆಗ್ಬಿಡ್ತಾರೆ. ಪರಮಾತ್ಮನ ಯಾವ ರೀತಿ ಒಂದು ಕಾರುಣ್ಯ, ಒಂದು ಪ್ರೇಮ ಇರುತ್ತೋ ಆ ಕಾರುಣ್ಯ ಪ್ರೇಮ ಇವರಲ್ಲೂ ಇರುತ್ತೆ. ಹಾಗಾಗಿ ಅವ್ರಿಗೆ ಸಹಜವಾಗಿ ಜನರ ಮೇಲೆ ಎಲ್ಲರೂ ಈ ಮಾರ್ಗಕ್ಕೆ ಬಂದು ಇದರಂತೆ ನಡ್ಕೊಂಡು ಕೃತಾರ್ಥರಾಗಲಿ ಅನ್ನೋದು ಅವರಿಗೆ ಸಹಜವಾಗಿರುತ್ತೆ. ಹಾಗಾಗಿ ಅದಕ್ಕಾಗಿ ಅವ್ರು ಮಾಡ್ತಾರೆ. ಅದು ಅವರು ಕರ್ತವ್ಯವಾಗಿ ಮಾಡ್ತಿರಲ್ಲ, ಸಹಜವಾಗಿ ಮಾಡ್ತಿರ್ತಾರೆ.
ಲೋಕಸಂಗ್ರಹಕ್ಕಾಗಿ ಪ್ರಾರಬ್ಧ ಕರ್ಮತ್ವಾತ್ ಅಂದ್ರು. ಅದಕ್ಕೆ ಷಷ್ಠಿ ಒಂದು ಬೇಕಲ್ಲ. ಶೇಷಾಂ ಶರೀರ ಸ್ಥಿತೇ ಪ್ರಾರಬ್ಧ ಕರ್ಮತ್ವ. ಅವರ ಶರೀರ ಸ್ಥಿತಿಯು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುವುದರಿಂದ ಅರ್ಥ. ಶರೀರ ಸ್ಥಿತಿ ಇದೆಯಲ್ಲ ಅವನು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿದೆ ಅವನ ಶರೀರ ಸ್ಥಿತಿ. ಹಾಗಿದ್ದದ್ದಾದ್ರಿಂದ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಅವರು ಏನೋ ಮಾಡಲೇಬೇಕಲ್ಲ. ಅದು ಆ ತ್ವಾದಿಗೂ ಷಷ್ಠಿ ಹಾಕಿಲ್ಲ ಭಾಷ್ಯಕಾರರು. ಷಷ್ಠಿ ಹಾಕಿಯೇನೆ ತ್ವಾಸ್ ಹಾಕ್ಬಿಟ್ರು. ಅದಕ್ಕೆ ಶರೀರ ಸ್ಥಿತಿ ಪ್ರಾರಬ್ಧ ಕರ್ಮತ್ವ. ಅವರ ಶರೀರ ಸ್ಥಿತಿಯು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುವುದರಿಂದ ಅವರು ಕರ್ಮಣ ಸಹ ಅಂದ್ರೆ ಅಸನ್ಯಸ್ಯ ಇವ ಬಿಟ್ಟು ಭಾಷೆ ನೋಡಿ. ಕರ್ಮದ ಜೊತೆಯಲ್ಲಿ ಅಂದ್ರೆ ಕರ್ಮವನ್ನ 50-50 ಮಾಡ್ಕೊಂಡಲ್ಲ. ಅಷ್ಟೇ ಕರ್ಮ ಸನ್ಯಾಸ ಮಾಡಿಲ್ಲ ಅಂತ ಅಷ್ಟೇ ಅರ್ಥವೇ ಹೊರತು ಕರ್ಮದ ಜೊತೆಯಲ್ಲಿ ಕರ್ಮವೂ 50 ಭಾಗ ಇದು 50 ಭಾಗ ಎರಡು ಸೇರಿ ಸಂಸಿದ್ಧಿ ಪಡ್ಕೊಂಡು ಅಂತ ಅರ್ಥ ಅಲ್ಲ. ಅಕ್ಕಿ ನೀರು ಸೇರಿ ಅನ್ನ ಆಗುತ್ತಲ್ಲ ಆ ರೀತಿ ಸೇರಿದ್ದಲ್ಲ ಅದು. ಕರ್ಮ ಸನ್ಯಾಸ ಅವ್ರಿಗೆ ಪ್ರಾಪ್ತವಾಗಿದ್ರು ಸನ್ಯಾಸ ಮಾಡದೇನೆ ಕರ್ಮ ಸಂಸಿದ್ಧಿಯನ್ನ ಅಂದ್ರೆ ಮೋಕ್ಷವನ್ನ ಪಡೆದವರಾಗಿದ್ರು ಹೊಂದಿದವರಾಗಿದ್ರು ಅಂತ ಅರ್ಥ. ಅದು ಅಪ್ರಾಪ್ತ ಸಮ್ಯಕ್ ದರ್ಶನ ಜನಕಾದಯ ತದಾ ಕರ್ಮಣ ಸತ್ವಸಿದ್ಧಿ ಸಾಧನಭೂತೇನ ಕ್ರಮೇಣ ಸಂಸಿದ್ಧಿ ಮಾಸ್ಥಿತಾ ಇದು ವ್ಯಾಖ್ಯೇಯ. ಶ್ಲೋಕಃ ನೋಡಿ, ಮೂಲದಲ್ಲಿ ಇದಿಲ್ಲ. ಭಾಷ್ಯಕಾರರು ಎರಡು ಪಕ್ಷ ಹಾಕೊಂಡಿರೋದು. ಮೂಲ ನೋಡಿದ್ರೆ ಇಷ್ಟೆಲ್ಲ ಅನ್ಸೋದೇ ಇಲ್ಲ. ಅವರು ಅಕಸ್ಮಾತ್ ತತ್ವಜ್ಞಾನಿಗಳು ಅಲ್ಲದವರು ಅಂತ ಯೋಚನೆ ಮಾಡುವುದಾದ್ರೆ ಹೆಂಗ್ ಗೊತ್ತು? ಜನಕಾದ ತತ್ವಜ್ಞಾನಿ ನೀವು ನೋಡಿದೀರಾ, ಅವ್ರ ಹೃದಯ ಹೊಕ್ಕಿದೀರಾ, ಅವ್ರಿಗೆ ಗೊತ್ತಾಗಿತ್ವಾ ನೀವು ಹಾಕಿ ಕೇಳೋದಾದ್ರೆ ಆಯ್ತಪ್ಪ ಅವ್ರ ತತ್ವಜ್ಞಾನ ಆಗಿಲ್ಲ ಅಂತ ತಿಳ್ಕೊಳ್ಳೋದಾದ್ರೆ ಅವಾಗ ಸತ್ವಶುದ್ಧಿಗೆ ಸಾಧನವಾಗಿರೋ ಕರ್ಮವನ್ನು ಇಟ್ಕೊಂಡು ಅವ್ರು ನೋಡಿ ಅವಾಗ ಕರ್ಮ ಸಾಧನವೇ. ಅವಾಗ ಕರ್ಮ ಇದೆ ಅವರಿಗೆ. ಜೊತೆಲೆ ವಿಚಾರಕ್ಕೆ ಕರ್ಮಯೋಗ ಅವಾಗ ಇದಾಗ್ಬಿಡುತ್ತೆ, ಅವಾಗ ಸೇರ್ಕೊಂಡ್ಬಿಡುತ್ತೆ. ಸಹಜವಾಗಿ ಇಲ್ಲ ನಿಷ್ಠೆ ಬ್ರಹ್ಮನಿಷ್ಠೆ ಬರಕೂಡ ಮಾಡುವುದು ಅಂತ. ಸತ್ವಶುದ್ಧಿಗೆ ಸಾಧನವಾಗಿರುವ ಕರ್ಮದೊಡನೆ ಅಂದ್ರೆ ಕರ್ಮವಾಗಿ ಸಂಸಿದ್ಧಿಯನ್ನ ಅಂದ್ರೆ ಚಿತ್ತಶುದ್ಧಿ ಪಡೆದು ಚಿತ್ತೀಕಾಗ್ರತೆ ಪಡೆದು ಗುರೂಪ ಸತ್ಯ ಮಾಡಿ ವಾಕ್ಯಾಸ್ತ್ರ ಶ್ರವಣ ಮಾಡಿ ತತ್ವಜ್ಞಾನ ಮಾಡ್ಕೊಂಡು ಮೋಕ್ಷ ಪಡ್ಕೊಂಡ್ರು ಅಂತ ಹೇಳಿ ಈ ರೀತಿ ಶ್ಲೋಕಾಸ್ತ್ರ ವ್ಯಾಖ್ಯಾನ ಮಾಡ್ಕೋಬೇಕು. ಅಥ ಮನ್ಯಸೆ ಪೂರ್ವೈರಪಿ ಜನಕಾದಿಭಿಃ ಅಜಾನದ್ಭಿರೇವ ಕರ್ತವ್ಯಂ ಕೃತಂ ಕರ್ಮ ತಾವತಾ ನಾವಶ್ಯಮನ್ಯೇನ ಕರ್ತವ್ಯಂ ಸಮ್ಯಕ್ ದರ್ಶನವತಾ ಕೃತಾರ್ಥೇನ ಇತಿ. ತಥಾಪಿ ಪ್ರಾರಬ್ಧ ಕರ್ಮಾಯತ್ತಸ್ತ್ವಂ ಲೋಕಸಂಗ್ರಹಮೇವಾಪಿ ಲೋಕಸ್ಯ ಉನ್ಮಾರ್ಗ ಪ್ರವೃತ್ತಿ ನಿವಾರಣಂ ಲೋಕಸಂಗ್ರಹ ತಮೇವಾಪಿ ಪ್ರಯೋಜನಂ ಸಂಪಶ್ಯನ್ ಕರ್ತುಮರ್ಹಸಿ. ಪ್ರಾರಬ್ಧ ಕರ್ಮಾಯತ್ತಸ್ತ್ವಂ ಹಾಗೆ ಪರಿಚ್ಛೇದ. ಪ್ರಾರಬ್ಧ ಕರ್ಮಾಯತ್ತಸ್ತ್ವಂ ಅಂತಿದೆ. ಪ್ರಾರಬ್ಧ ಕರ್ಮ ಆಯತ್ತಃ ಕರ್ಮಾಯತ್ತಃ ಒಂದೇ ಪದ ತ್ವಂ. ಪ್ರಾರಬ್ಧ ಕರ್ಮ ಆಯತ್ತೋ ಅಧೀನೋ ನಿಗ್ರಹ ಆಯತ್ತಃ ಅಮರಪುರುಷ. ಆಯತ್ತ ಅಂದ್ರೆ ಅಧೀನ ಅಂತ. ಪ್ರಾರಬ್ಧ ಕರ್ಮಕ್ಕೆ ನೀನು ಅಧೀನ, ನೀನು ಅದಕ್ಕೆ ಡಿಪೆಂಡ್ ಆಗಿದೀಯಾ. ಈ ಪ್ರಾರಬ್ಧ ಕರ್ಮ ನೀನು ಬಿಡೋಲ್ಲ. ಯಾಪ ಹೇಳ್ಕೊ. ಪ್ರಾರಬ್ಧ ಕರ್ಮ ಆಯತ್ತಸ್ತ್ವಂ ಜಾಗದಲ್ಲಿ ಆಯತ್ತಃ ಅಂತ ಪ್ರಚ್ಛೇದ. ಹಾಗಿಲ್ಲದೆ ಅಥ ಅಂದ್ರೆ ಹಾಗಿಲ್ಲದೆ ಏವಂ ಮನ್ಯಸೆ ಈ ರೀತಿ ಯೋಚನೆ ಮಾಡುವುದಾದ್ರೆ ಏನೋ ಹಿಂದಿನ ಜನಕಾದಿಗಳು ಒಂದು ಪೂರ್ವಹಿ ಜನಕಾದಿ ಅಜಾಡ್ರು ಒಂದು ಗೊತ್ತಿಲ್ಲ, ವಿಚಾರ ಮಾಡಿಲ್ಲ, ಸುಮ್ನೆ ಮಾಡ್ಬೇಕು ತತ್ವಜ್ಞಾನ ಇದು ಮಾಡ್ತಾ ಇದ್ರು, ಇಲ್ಲ ತತ್ವಜ್ಞಾನ ಮಾಡ್ತಾ ಇದ್ರು, ಹಾಗೆ ಯೋಚನೆ ಮಾಡುವುದಾದ್ರೆ ನಂಗೆ ಬೇಕಿಲ್ಲ ಅವ್ರ ವಿಚಾರ ಆ ರೀತಿ ಅನ್ನೋದಾದ್ರೆ ಅವ್ರನ್ನ ಯಾಕೆ ಹೇಳ್ತೀಯ ಕೃಷ್ಣ, ನಂಗೆ ಅವ್ರ ಮೇಲೆ ನಂಗೇನೋ ಅಂತ ಹೇಳುತ್ತೆ ಅನ್ನೋದಾದ್ರೆ ಆದ್ರೂ ಕೂಡ ಅವಾಗ ಅಷ್ಟಮಟ್ಟಿಗೆ ಏನಾಗುತ್ತೆ, ದಡ್ಡಾಗಿದ್ದು ಮಾಡಿದ ಮಾತ್ರಕ್ಕೆ ಬೇರೆಯವನು ಅವಶ್ಯವಾಗಿ ಸಮ್ಯಕ್ ದರ್ಶನ ಉಳ್ಳವನು ಕೂಡ ಕರ್ಮ ಮಾಡ್ಬೇಕು ಅಂತ ಏನಿಲ್ಲ ಅಂತ ಆಗತ್ತೆ. ಅವ್ರು ಮಾಡ್ತಿದ್ರು ಅನ್ನೋ ಕಾಲಕ್ಕೆ ಮಾಡ್ಬೇಕಾಗಿಲ್ಲ ಅಂತ ಆದ್ರೆ ಬೇರೆಯವ್ರು ಸಮ್ಯಕ್ ದರ್ಶನ ಪಡ್ಕೊಂಡಿದ್ರೆ ಅವ್ರು ಮಾಡ್ಬೇಕಾಗಿಲ್ಲ ಅಂತ ಆಗುತ್ತಲ್ಲ. ಅವ್ರು ಏನಾದ್ರು ಮಾಡ್ತಿದ್ರು, ಅವ್ರು ದಡ್ರು, ಅವ್ರು ಗೊತ್ತಿಲ್ಲ ಜನಕಾದಿಗಳು. ಒಂದ್ ಮಾತಕ್ಕೆ ಜ್ಞಾನಿ ಆದವ್ನು ಬೇರೆಯವ್ರು ಯಾಕೆ ಮಾಡ್ಬೇಕು ಅಂತ ನೀನ್ ಹಾಗೇನಾದ್ರು ಅನ್ನೋದಾದ್ರೆ ಆವಾಗ ನಿನ್ ಬಗ್ಗೆ ಯೋಚನೆ ಮಾಡು. ನೀನ್ ಯಾರಪ್ಪ, ನೀನ್ ಪ್ರಾರಬ್ಧ ಕರ್ಮ ನಿನ್ನ ಅಧೀನ ಆಗಿದ್ಯಾ, ನಿನ್ನ ಪ್ರಾರಬ್ಧ ಕರ್ಮ ನಿನ್ನ ಮಾಡ್ಬಿಡಲ್ಲ. ಹಾಗಿದ್ದಾಗ ಲೋಕಸಂಗ್ರಹ ನೀನು ತತ್ವಜ್ಞಾನಿ ಆಗಿದ್ರು
ಲೋಕಸಂಗ್ರಹಕ್ಕಾಗಿ ಮಾಡ ಪ್ರಾತಃಕರ್ಮಕ್ಕೆ ಅಧೀನ ಶಬ್ದಕ್ಕೆ ಶರೀರ ಅಂತ ಅರ್ಥ. ನೀನು ಮುಂದೆ ನಿನ್ನ ತತ್ವ ಸ್ವರೂಪ ಅಲ್ಲ. ಇನ್ನ ಶರೀರವೋ ಶರೀರೇಂದ್ರಿಯ ಮನೋಬುದ್ಧಿಯೋ ಪ್ರಾಪ್ತಕರ್ಮಕ್ಕೆ ಅಧೀನವಾಗಿರೋದ್ರಿಂದ ಲೋಕಸಂಗ್ರಹವನ್ನಾದರೂ ಮಾಡಿ ನೋಡಿ. ಅಂದ್ರೆ ಲೋಕದ ಜನರ ಉನ್ಮಾರ್ಗವನ್ನ ತಡೆಗಟ್ಟೋದು ಅನ್ನೋ ಪ್ರಯೋಜನ ಅದನ್ನು ಕಂಡವನಾಗಿ ಆದರೂ ನೀನು ಕರ್ಮವನ್ನು ಮಾಡುವ ನಾವು ಈ ಜ್ಞಾನಿ. ಶರೀರಕ್ಕೆ ಅದು ಹೌದು, ಯಾಕೆ ಕರ್ಮ ಮಾಡೋ ಶರೀರ ಶರೀರನೇ. ಹೌದು ಹೌದು, ಶರೀರಕ್ಕೆ ಪ್ರಶ್ನೆ ಬರೋದು. ಇನ್ನು ಒಳಗಿಂದು ತತ್ವಜ್ಞಾನ ಯಾರಿಗಾಗಿದೆ ಯಾರಿಗೆ ಏನು ಗೊತ್ತಾಗಲ್ಲ. ಲೋಕ ಅನ್ನೋದೇ ಉಳ್ಕೊಳ್ಳೋದು. ಹೌದು, ದೃಷ್ಟಿಯಿಂದ ಒಂದಂತೂ ನಿಜ, ಈ ಜಗತ್ತೇ ಪ್ರಾಣ ವಿಕಾರ, ಗುಣವಿಕಾರ. ಹಾಗಾಗಿ ಅದು ಒಳಗಿರೋದು ಅಷ್ಟು ಕ್ರಿಯಾತ್ಮಕವೇ. ಯಾವ ಒಂದು ಫ್ಯಾನು ಸುಮ್ಮನೆ ಇರಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಒಂದು ಟೇಬಲ್, ಒಂದು ಪುಸ್ತಕ, ಯಾವ ಪದಾರ್ಥವು ದೇಹ ಅಷ್ಟೇ ಪ್ರತಿಕ್ಷಣಕ್ಕೂ ಉಬ್ಬೋದು ಹಿಗ್ಬೋದು. ಉಸಿರು ತಗೊಂಡಾಗ ಉಬ್ಬತ್ತೆ, ಉಸಿರು ಬಿಟ್ಟಾಗ ಉಬ್ಬುತ್ತೆ. ಹೊಟ್ಟೆ ಮುಂದೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ. ದೇಹ ಅಷ್ಟೇ ಬೆಳೀತಾ ಇರುತ್ತೆ, ಹೋಗ್ತಾ ಇರುತ್ತೆ. ಶೀತ ಅಷ್ಟೇ ಬಂದ ಪ್ರತಿ ಕ್ಷಣವೂ ಇಡೀ ಜಗತ್ತು ಪ್ರತಿ ಕ್ಷಣ ವಿಕಾರಾತ್ಮಕವಾಗಿದೆ, ವಿಕಾರ ಪ್ರವಾಹ. ಹಾಗಿದ್ಮೇಲೆ ಈ ಜಗತ್ತೇ ಕ್ರಿಯಾತ್ಮಕವಾಗಿ ಗುಣಾತ್ಮಕವಾಗಿದ್ದಾಗ ಕ್ರಿಯೆಯನ್ನು ಸಹಜ. ಅಲ್ಲಿ ನೀನು ಯಾವ ದೃಷ್ಟಿಯಿಂದ ಕ್ರಿಯೆಯನ್ನ ಯಾವ್ದನ್ನ ಮಾಡ್ತಿದ್ಯಾ ಯಾವ್ದನ್ನ ಬಿಟ್ಟಿದ್ಯಾ ಅಂತ ಡಿಪೆಂಡ್. ಪ್ರಸಿದ್ಧ ಬಿಡೋದು ಒಳ್ಳೇದು, ಕಾಮ್ಯಕರ್ಮ ಬಿಡೋದು ಒಳ್ಳೇದು. ಅದು ಏನೂ ಮಾಡ್ದಿರಕ್ಕಾಗತ್ತೋ? ಶರೀರ ಇಟ್ಕೊಂಡು ಏನೂ ಮಾಡದೇ ಇರೋದು ಸಾಧ್ಯವಿದೆ ಆದ್ಮೇಲೆ ಅವಾಗ ಏನ್ ಮಾಡ್ಬೇಕು? ನೀನು ಯಾವ ವರ್ಣಾಶ್ರಮದವನು ಅದನ್ನ ಮಾಡ್ಬೇಕು. ಗೃಹಸ್ಥನಾಗಿದ್ರೆ ತತ್ವಜ್ಞಾನಿ ಆಗಿರ್ಬಹುದು, ಅದು ನಿನಗ್ ಬಿಟ್ಟದ್ದು. ತತ್ವಜ್ಞಾನಿ ಆಗಿದೆಯಾ ನೀನು ಗೃಹಸ್ಥನೇ ಆಗಿದ್ದೀವನಾಗಿದ್ರೆ ನಿನ್ನ ಒಂದು ಪಾಲಿಕೆ ಕರ್ತವ್ಯ ಏನು ಅಂದ್ರೆ ಒಂದು ಅಸಂಭಿನ್ನ ಮರ್ಯಾದ ಅಂತ ಹೇಳ್ತಾರೆ ಅವ್ರಿಗೆ. ಒಂದು ಲೋಕದ ವ್ಯವಸ್ಥೆಯಲ್ಲಿ ಯಾವತ್ತೂ ಹಾಳು ಮಾಡಬಾರ್ದು. ಯಾಕಂದ್ರೆ ಶಾಸ್ತ್ರ ಅನ್ನೋದಿದೆಯಲ್ಲ, ಅದು ಜ್ಞಾನಿಗಳ ಉದ್ಗಾರವೇ. ಅದು ಶಾಸ್ತ್ರ ಅನ್ನೋದು ಜ್ಞಾನಿಗಳ ಉದ್ಗಾರವೇ ಹೋಗಿ, ಶಾಸ್ತ್ರ ಅನ್ನೋದು ಯಾವುದೋ ಒಂದು ಕಾನ್ಸ್ಟಿಟ್ಯೂಷನ್ ಈ ತರ ಒಂದು ಬಂಧನಗೊಳ್ಪಡೋದು ಅನ್ಕೋಬೇಡಿ. ತತ್ವಜ್ಞಾನಿಗಳು ಈ ರೀತಿ ನಡ್ಕೊಂಡ್ರೆ ನೀವು ನಮ್ಮ ಹಾಗೆ ನೀವು ಆಗ್ತೀರಾ ಅನ್ನೋದು. ಮನು ಆಗಲಿ ಆಪಸ್ತಂಬರಾಗಲಿ ತತ್ವಜ್ಞಾನಿಗಳು ನಮ್ಗೆ ಒಂದು ನಡವಳಿಕೆ ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಯಾವ ಕಾರಣಕ್ಕೂ ಸುಳ್ಳು ಹೇಳ್ಬೇಡಿ, ವಂಚನೆ ಮಾಡಬೇಡಿ, ಮಾಡಬೇಡಿ, ಮೋಸ ಮಾಡಬೇಡಿ, ಹಿಂಸೆ ಮಾಡಬೇಡಿ, ಹಾಗೆ ನಿತ್ಯ ಕರ್ಮ ಮಾಡ್ತಾ ಇರಿ ಅಂತ. ಅಲ್ಲಿ ತತ್ವಜ್ಞಾನಿ ಆಗಿದ್ರೆ ನಿಮಗೂ ಅದು ಅರ್ಥ ಆಗುತ್ತೆ. ಹೌದು, ನನಗೆ ಇನ್ನು ಏನು ಆಗ್ಬೇಕಾಗಿಲ್ಲ, ಅದು ಮಾಡ್ತಾ ಇರ್ತೀವಿ. ನಾವು ನಮ್ಮ ವ್ಯವಹಾರದಲ್ಲೂ ನಮ್ಮ ಚಿಕ್ಕ ಮಕ್ಕಳಪ್ಪ, ಅಮ್ಮ ನಂಗೆ ತುಂಬಾ ಬೇಜಾರಮ್ಮ, ಹೊತ್ತು ಹೋಗ್ತೀರಮ್ಮ, ಬಾಮ್ಮ ಒಂದು ಆಟ ಆಡೋಣ ಅಂತಂದ್ರೆ ನಿಮ್ಗೆ ಆಟ ಆಡೋಕೆ ಇಷ್ಟ ಇರಲ್ಲ. ಅದು ಆ ಮಗುಗೋಸ್ಕರ ನೀವು ಜೊತೆ ಕೂತ್ಕೊಂಡು ಆ ಏನ್ ಆಟ ಆಡ್ತಾ ಅದನ್ನ ನೀವು ಆಟ ಆಡ್ತಾ ಇರ್ತೀರ. ನಿಮಗ್ ಗೊತ್ತು ಅದರ ಸ್ವಲ್ಪ ಏನು ಅಂತ. ಆದ್ರೂ ನೀವು ಆಟ ಆಡಿ ಹೊರಗಡೆ ದೃಷ್ಟಿಯಿಂದ ನೀವು ಆಟ ಆಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮ ಮನಸ್ಸಿನ ದೃಷ್ಟಿಯಿಂದ ನೀವು ಅದಕ್ಕೆ ಕಂಡುಕೊಳ್ಳದೇ ಇದ್ದವರಾಗಿರ್ತೀರ. ಹಾಗೆ ತತ್ವಜ್ಞಾನಿಯು ಕೂಡ ಸ್ವರೂಪದಿಂದ ಮಾಡೋನಲ್ಲ ಅವನು. ಆದ್ರೆ ವ್ಯವಹಾರ ದೃಷ್ಟಿಯಿಂದ ಗೃಹಸ್ಥನಾಗಿದ್ರೆ ಆ ಆಶ್ರಮದ ಕರ್ಮ ಏನಿದೆಯೋ ಅದನ್ನ ಹೋಗ್ತಾರೆ. ಅದ್ರಲ್ಲಿ ಅವನಿಗೆ ಏನು ಲೋಕಸಂಗ್ರಹಕ್ಕೆ ಇದಕ್ಕಿಂತಲೂ ಸನ್ಯಾಸಾಶ್ರಮದಲ್ಲಿ ಅಂದ್ರೆ ಲೋಕದ ಸನ್ಯಾಸಾಶ್ರಮ ಪರಮಾರ್ಥ ಸನ್ಯಾಸಾಶ್ರಮಕ್ಕೆ ಜಾಸ್ತಿ ನನಗೆ ಲೋಕಸಂಗ್ರಹಕ್ಕೆ ಅದನ್ನು ಕೈಗೊಂಡವನಾಗಿ ಅಲ್ಲೂ ಇದನ್ನೇ ಮಾಡ್ತಾನೆ. ನಮ್ಮ ಸ್ವಾಮಿಗಳು ಬೆಳಗ್ಗೆ 4:15 ಎದ್ರೆ ರಾತ್ರಿ 10 ಗಂಟೆವರೆಗೂ ಒಂದು ಕ್ಷಣಕಾಲ ಸುಮ್ಮನಿರ್ತಿರ್ಲಿಲ್ಲ ಅವರು. ಸ್ವಯಂ ತತ್ವಜ್ಞಾನಿಗಳು. ಯಾಕೆ ಹಾಗೆ ಅಂತಂದ್ರೆ ಅದ್ರಲ್ಲಿ ಎಲ್ಲರೂ ಸ್ವಾಮಿ ಹಾಗೆ ಇರ್ಬೇಕು ವಿಧಿಯಲ್ಲ. ರಮಣ ಮಹರ್ಷಿಗಳು ಒಂಥರ ಇದ್ರು, ಪರಮಹಂಸರು ಒಂಥರ ಇದ್ರು, ಬ್ರಹ್ಮಜೀದ ಮಹಾರಾಜರಂತೂ ಸ್ವಾಮಿ ಹಾಗೆ ಶಾಸ್ತ್ರಾರ್ಥದ ಕಡೆಗೆ ಹೋಗದೆ ಹೋದ್ರೆ ಅವ್ರು ಸರ್ವದ ರಾಮಸ್ಮರಣೆ ಮಾಡಿಸೋದು, ಇಲ್ಲ ಅನ್ನದಾನ ಮಾಡಿಸೋದು, ಅದಕ್ಕೆ ಕೆಲಸ ಮಾಡೋದು. ಪ್ರತಿ ಸೌದೆ ಹೊಡೆಯೋರು ರಾಮನಾಮ ಹೇಳ್ಬೇಕು, ನೀರು ಬಡಿಸೋರು ರಾಮನಾಮ ಹೇಳ್ಬೇಕು, ಊಟ ಮಾಡೋರು ರಾಮನಾಮ ಹೇಳ್ಬೇಕು, ಊಟ ಮಾಡ್ಬೇಕು. ಪ್ರತಿಯೊಂದು ರಾಮನಾಮ ಸೇರಿಸ್ಕೊಂಡೇ ಮಾಡ್ಬೇಕು ಅಂತ ಅವರು ನಿಯಮ ಮಾಡಿದ್ರು. ಪ್ರತಿಯೊಂದನ್ನು ಮಾಡ್ಬೇಕು. ಗೋಶಾಲೆ ಕೆಲಸ ಮಾಡ್ಬೇಕು, ಎಲ್ಲ ಕಡೆ ಕೆಲಸ ಮಾಡ್ಬೇಕು, ಯಾರು ಸುಮ್ಮನೆ ಇರೋ ಹಾಗಿಲ್ಲ. ಆದ್ರೆ ಯಾರು ಹೃದಯದಿಂದ ಮಾತ್ರ ಪ್ರಪಂಚದವರಾಗಬೇಕು, ಆಗ್ಬಾರ್ದು. ಹೃದಯದಿಂದ ಎಲ್ಲರೂ ರಾಮನ ಕಡೆ ಆಗ್ಬೇಕು, ದೇಹೇಂದ್ರಿಯದಿಂದ ಪ್ರಪಂಚ ಕಡೆ ಇರುತ್ತೆ ಅಷ್ಟೇ. ಈ ರೀತಿ ನಡವಳಿಕೆ ಅದು. ಹಾಗಾಗಿ ಕೃತಾರ್ಥನಾಗಿರ್ತಕ್ಕಂಥ ನಾನು ಏನ್ ಮಾಡ್ಬೇಕಾಗಿಲ್ಲ ನೀವು ಅನ್ಕೊಳ್ಳೋದಾದ್ರೆ, ನೀವು ಪ್ರಾರಬ್ಧ ಕರ್ಮಕ್ಕೆ ಅಧೀನನಾದವನಾಗಿರೋದ್ರಿಂದ ಲೋಕ ಸಂಗ್ರಹವನ್ನಾದರೂ ಅಂದ್ರೆ ಲೋಕದ ಜನರ ಉನ್ಮಾರ್ಗ ಪ್ರವೃತ್ತಿಯನ್ನು ತಡೆಗಟ್ಟೋದು ಅನ್ನೋದನ್ನ ನೋಡಿ ನೀನು ಅದನ್ನ ಆ ಪ್ರಯೋಜನಕ್ಕಾಗಿ ಆದರೂ ಕರ್ಮವನ್ನು ಮಾಡ್ಬೇಕು, ಕರ್ಮನ್ ಬಿಡೋಕ್ ಬರೋದಿಲ್ಲ ಅಂತ. ಇದನ್ನ ನೋಡಿದ್ರೆ ಒಂದು ಭಗವಂತ ಕರ್ತೃತ್ವನ ಹೇರ್ತಾ ಇದ್ದಾನು ಅನ್ಸುತ್ತೆ. ಕರ್ತೃತ್ವ ಹೇರ್ತಾ ಇಲ್ಲ, ಶರೀರ ಸ್ವಭಾವವನ್ನು ಅವನು ಅನುವಾದ ಮಾಡ್ತಾ ಇದ್ದಾನೆ. ಕರ್ಮ ಮಾಡೋ ಸ್ವಭಾವವನ್ನು ಮಾಡ್ತಾ ಇದ್ದಾನೆ ಅಷ್ಟೇ.
ಸತ್ವಶುದ್ಧಿ, ಜ್ಞಾನ ಪ್ರಾಪ್ತಿ, ಜ್ಞಾನ ನಿಷ್ಠೆ ಈ ಕ್ರಮದಿಂದ ಎಂದರ್ಥ. ಜನಕನು ಅಜ್ಞಾನಿಯಾಗಿದ್ದರೂ ಸನ್ಯಾಸ ನೀಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದೆಂದು, ಆಗ ಅವನ ಹೆಂಡತಿಯ ವಿಜ್ಞಾಪನೆಯಿಂದ ಆ ಪ್ರಯತ್ನವನ್ನು ಕೈಬಿಟ್ಟರೆಂದು ಭಾರತದಲ್ಲಿ ಹೇಳಿದೆ. ಆ ಸ್ಥಿತಿಯಲ್ಲಿ ಅವನು ಮಾಡುತ್ತಿದ್ದ ಕರ್ಮವು ಸತ್ವಶುದ್ಧಿ ದ್ವಾರವಾಗಿ ಮೋಕ್ಷಕ್ಕೆ ಕಾರಣವಾಗಿತ್ತು. ಜನಕನು ಜ್ಞಾನಿಯಾದ ಬಳಿಕವೂ ರಾಜ್ಯಭಾರ ಮಾಡುತ್ತಿದ್ದನೆಂದು ಶುಕನಿಗೆ ಉಪದೇಶ ಮಾಡಿದನೆಂದು ಶುಕನಿಗೆ ಉಪದೇಶ ಮಾಡಿದಂತೆ. ಅದು ಶುಕನನ್ನ ಇದು ಕಳ್ಸಿಕೊಟ್ಟಲ್ಲ ವ್ಯಾಸರು. ನೀನು ನಮ್ಮ ಬಳಿ ಆಗಲ್ಲ ಅನ್ಕೊಂಡು ನೀನು ಹೇಳಿ ನಾನು ಕೇಳಲ್ಲ, ಜನಕನ ಸರ್ಟಿಫಿಕೇಟ್ ತಗೊಂಡ್ ಬಾ ನೀನು ಅಂತ ವ್ಯಾಸ ಕಳ್ಸಿಕೊಡ್ತಾರೆ. ವ್ಯಾಸ ತಗೊಂಡು ಅವ ಹೇಳ್ತಾರೆ, ಏನಪ್ಪ ನಾನು ಏನು ಹೇಳ್ಬೇಕು, ನೀನ್ ಖಂಡಿತ ಗ್ರಸ್ತ ಆಗ್ಬೇಕಾಗಿಲ್ಲ, ನೀನು ಹೋಗಿ ಮಾರ್ಗದಿದೆ. ಆ ಸಂದರ್ಭದಲ್ಲಿ ಕರ್ಮದಿಂದ ಅವನಿಗೆ ಆಗಬೇಕಾದದ್ದೇನು ಇರಲಿಲ್ಲವಾಗಿ ಅವನು ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದನೆಂದು ಹೇಳುವುದೇ ಉಚಿತವಾಗುವುದು. ಭಗವದ್ಗೀತಾಸ್ತ್ರ ಸರ್ವಸ್ವ ಸ್ವಾಮಿ ಪುಸ್ತಕ ಬರೆದಾರಲ್ಲ, ಅಲ್ಲಿ ಕರ್ಮಯೋಗ ಅನ್ನೋ ಚಾಪ್ಟರ್ ಅಲ್ಲಿ ತುಂಬಾ ವಿಷಯ ತಗೊಂಡಿದ್ದಾರೆ. ಇದನ್ನು ಬಹಳ ಚೆನ್ನಾಗಿದೆ, ಅದ್ಭುತವಾಗಿ ತಗೊಂಡಿದ್ದಾರೆ.